ಪಾಪವು ನೀಗುವುದು ನಿನ್ನ ನಾಮದಲ್ಲಿ, ರಕ್ಷಣೆ ಸಿಗುವುದು ನಿನ್ನ ನಾಮದಲ್ಲಿ. ಯೇಸು ನಿನ್ನ ನಾಮದಿ ಶಕ್ತಿ ಇದೆ, ಎಲ್ಲ ನಾಮದಲ್ಲಿ ಮೇಲಾಗಿದೆ. ಪಾಪವು ನೀಗುವುದು ನಿನ್ನ ನಾಮದಲ್ಲಿ, ರಕ್ಷಣೆ ಸಿಗುವುದು ನಿನ್ನ ನಾಮದಲ್ಲಿ. ಯೇಸು ನಿನ್ನ ನಾಮದಿ ಶಕ್ತಿ ಇದೆ, ಎಲ್ಲ ನಾಮದಲ್ಲಿ ಮೇಲಾಗಿದೆ. ನಾನಿನ್ನನ್ನು ಆರಾಧಿಸುವೆ, 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 ನಾನಿನ್ನನ್ನು ಆರಾಧಿಸುವೆ. ಮಹಿಮೆಯುಳ್ಳ ದೇವನಿನೇ, ಘನತೆಯುಳ್ಳ ರಾಜನಿನೇ, ಪ್ರಭಾವವುಳ್ಳ ಮಹತ್ವವುಳ್ಳ ದೇವ ನಿನ್ನ ಸ್ತುತಿಪೇ. ಪ್ರಭಾವವುಳ್ಳ ಮಹತ್ವವುಳ್ಳ ದೇವ ನಿನ್ನ ಸ್ತುತಿಪೇ. ನಾನಿನ್ನನ್ನು ಆರಾಧಿಸುವೆ, ನಾನಿನ್ನನ್ನು ಆರಾಧಿಸುವೆ, ನಾನಿನ್ನನ್ನು ಆರಾಧಿಸುವೆ, ನಾನಿನ್ನನ್ನು ಆರಾಧಿಸುವೆ. ಆಕಾಶ ನಿನ್ನಯ ಸಿಂಹಾಸನ, ಭೂಮಿಯು ನಿನ್ನಯ ಪಾದಪೀಠ. ನೀನೆ ಸರ್ವ ಶಕ್ತನು, ನೀನೆ ಸೃಷ್ಟಿಕರ್ತನು. ಆಕಾಶ ನಿನ್ನಯ ಸಿಂಹಾಸನ, ಭೂಮಿಯು ನಿನ್ನಯ ಪಾದಪೀಠ. ನೀನೆ ಸರ್ವ ಶಕ್ತನು, ನೀನೆ ಸೃಷ್ಟಿಕರ್ತನು. ನಾನಿನ್ನನ್ನು ಆರಾಧಿಸುವೆ. ಪ್ರೈಸ್ ಗಾಡ್. ಶಾಲೋಮ್. ಎಲ್ಲರಿಗೂ ಯೇಸು ಕ್ರಿಸ್ತ ನಾಮದಲ್ಲಿ ಮುಂಜಾನೆ ಆರಾಧನೆಗೆ ಪ್ರೀತಿಯಿಂದ ಸ್ವಾಗತ ಮಾಡ್ತಾನೆ. ಬನ್ನಿ ನಾವೆಲ್ಲ ಒಟ್ಟಾಗಿ ಮುಂಜಾನೆ ಕರ್ತನಾಮನ ಮೇಲೆತ್ತಿ ಘನಪಡಿಸೋಣ, ಸ್ತುತಿಸೋಣ. ಆಮೆನ್. ಆತನೊಬ್ಬರು ನಮ್ಮ ಆರಾಧನೆಗೆ ಯೋಗ್ಯನಾಗಿದ್ದಾನೆ. ಆಮೆನ್. ಈ ದಿನವು ಕರ್ತ ನೇಮಿಸಿದ ಜಯ ದಿನವಾಗಿದೆ. ಸಂತೋಷದಿಂದ ಉಲ್ಲಾಸದಿಂದ ಆತನಾಮನ ಮೇಲೆತ್ತಿ ನಾವು ಮಹಿಮೆ ಪಡಿಸೋಣ. ಆಮೆನ್. ಯು ಆರ್ ಬ್ಲೆಸ್ಡ್. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್ ಆಫ್ ಗಾಡ್. ತಂದೆಯ ಮಹಿಮೆ ಪಡಿಸ್ತೇವೆ, ಆರಾಧಿಸ್ತೇವೆ. ನೀನು ಸರ್ವಶಕ್ತನಾಗಿದೆಯಾ, ನಿಂದ ಅಸಾಧ್ಯವಾದದ್ದು ಒಂದೇ ಒಂದು ಇಲ್ಲ. ಥ್ಯಾಂಕ್ ಯು ಫಾದರ್. ಸಾಧ್ಯವು ಎಲ್ಲ ಸಾಧ್ಯವು, ನಿನ್ನಿಂದ ಎಲ್ಲ ಸಾಧ್ಯ. ಅಸಾಧ್ಯವು ಒಂದು ಇಲ್ಲ, ನಿನ್ನಿಂದ ಸಾಧ್ಯವು ಒಂದು ಇಲ್ಲ. ಸಾಧ್ಯವು ಎಲ್ಲ ಸಾಧ್ಯವು, ನಿನ್ನಿಂದ ಎಲ್ಲ ಸಾಧ್ಯ. ಅಸಾಧ್ಯವು ಒಂದು ಇಲ್ಲ, ನಿನ್ನಿಂದ ಸಾಧ್ಯವು ಒಂದು ಇಲ್ಲ. ಸಮುದ್ರ ನಿನ್ನ ಕಂಡು ಎದರಿಯೋ
ಸಾಧ್ಯವು ನಿನ್ನಿಂದ ಎಲ್ಲ ಸಾಧ್ಯ ಅಸಾಧ್ಯವು ಒಂದು ಇಲ್ಲ ನಿನ್ನಿಂದ ಸಾಧ್ಯವು ಒಂದು ಇಲ್ಲ ಸಾಧ್ಯವು ಎಲ್ಲ ಸಾಧ್ಯವು ನಿನ್ನಿಂದ ಎಲ್ಲ ಸಾಧ್ಯ ಅಸಾಧ್ಯವು ಒಂದು ಇಲ್ಲ ನಿನ್ನಿಂದ ಸಾಧ್ಯವು ಒಂದು ಇಲ್ಲ ಕಡಲ ಮೇಲೆ ನಡೆದೇ ಇಲ್ಲ ಬಿರುಗಾಳಿ ಅಡಗಿಸಿದೆ ಕಡಲ ಮೇಲೆ ನಡೆದೇ ಇಲ್ಲ ಬಿರುಗಾಳಿ ಅಡಗಿಸಿದೆ ಸೈತಾನ ಜಯಿಸಿರುವೆ ಸರ್ವಶಕ್ತ ನೀನೇ ಸೈತಾನ ಜಯಿಸಿರುವೆ ಸರ್ವಶಕ್ತ
ನಮ್ಮ ದೇವರಿಂದ ಅಸಾಧ್ಯವಾದದ್ದು ಒಂದೇ ಒಂದು ಇಲ್ಲ. ಆತನು ಸರ್ವಶಕ್ತನಾಗಿದ್ದಾನೆ. ಆತನು ಎಲ್ ಶಡಾಯ್. ಆತ ನಮ್ಮ ಒಳಗೆ ವಾಸವಾಗಿದ್ದಾನೆ. ನಮ್ಮನ್ನು ಬಲಪಡಿಸುವ ಆತನಲ್ಲಿ ಇದ್ದುಕೊಂಡು ನಾವೆಲ್ಲವನ್ನ ಮಾಡುವ ಶಕ್ತರಾಗಿ ದೇವರು ನಮ್ಮನ್ನು ಸಾಮರ್ಥ್ಯ ಕೊಟ್ಟಿದ್ದಾನೆ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಜೀಸಸ್. ನಿನ್ನ ಮಹಿಮೆ ಪಡಿಸ್ತೇವೆ. Worship you, Father. ತಂದೆ ನಿನ್ನ ಆರಾಧಿಸುವೆ. Oh, you are worthy, Jesus. ನಿನ್ನ ನಾಮವು ಉನ್ನತ. ರುಷಕಲ ಮದರಿ ಮಂದರಮ ಸಬಲ ಬರಬರಬ. Come, let us lift his name on higher. ಆತ ನಾಮನ ಮೇಲೆತ್ತಿ ನಾವು ಘನಪಡಿಸೋಣ. ಓ ರಿಯಲಂದೇ ಜೀಸಸ್. ಒಳ್ಳೆಯ ತಂದೆ ನೀನಾಗಿದ್ದೀಯ. ನಮ್ಮ ನಡೆಸುವ ಆತ ನೀನಾಗಿದ್ದೀಯ. ಇದುವರೆಗೂ ನಮ್ಮನ್ನು ಕಾದು ನಡೆಸಿದ್ದೀಯ. ನಿತ್ಯ ನಿರಂತರವೂ ನಮ್ಮ ನಡೆಸುವ ಆತನಾಗಿದ್ದೀಯ. ತಂದೆ ನಿನ್ನ ಮಹಿಮೆ ಪಡಿಸ್ತೇವೆ. Lord, we love you. We exalt your name, Jesus. There is no one like you, Father.
exalt your name, Jesus. ನಿನ್ನ ನಾಮನ ಮೇಲೆತ್ತಿ ನಾವು ಘನಪಡಿಸ್ತೇವೆ. ನಿನ್ನ ಪ್ರೀತಿ, ನಿನ್ನ ದಯೆ, ನಿನ್ನ ಕರುಣೆ ನಮ್ಮ ಜೀವಿತದಲ್ಲಿ ಅಪಾರವಾಗಿ ಕರ್ತನೆ ಸುರಿಸಿದ್ದಕ್ಕಾಗಿ ಸ್ತೋತ್ರ ಮಾಡ್ತೇವೆ. ಥ್ಯಾಂಕ್ ಯು ಲಾರ್ಡ್. ನಿನ್ನ ವಾಕ್ಯದ ಮೂಲಕವಾಗಿ ನಾವು ದೃಷ್ಟಿಸ್ತೇವೆ, ನೋಡುವರಾಗಿದ್ದೇವೆ. ಥ್ಯಾಂಕ್ ಯು ಲಾರ್ಡ್. ಆತನ ದೃಷ್ಟಿಸುವ ಪ್ರಕಾಶವನ್ನು ಹೊಂದುವ ಮುಖವು ಲಜ್ಜೆಯಿಂದ ಕೆಡುವುದೇ ಇಲ್ಲ. ಎಸ್, ನಿನ್ನ ವಾಕ್ಯವನ್ನು ನೋಡುವ ಜೀವಿತ ಅದು ಪ್ರಕಾಶ ಹೊಂದುವಂಥದ್ದಾಗಿದೆ. ಅವ್ರ ಮುಖವು ಲಜ್ಜೆಯಿಂದ ಕೆಡುವುದೇ ಇಲ್ಲ. ಥ್ಯಾಂಕ್ ಯು ಲಾರ್ಡ್. ಈ ಮುಂಜಾನಲ್ಲಿ ನಮ್ಮೊಟ್ಟಿಗೆ ಆರಾಧಿಸುವುದೆಲ್ಲ ಮಕ್ಕಳನ್ನ ಪರಿಶುದ್ಧದಲ್ಲಿ ಮರೆಯ ಮಾಡ್ತಾನೆ ಕರ್ತನೆ. ಪ್ರತಿಯೊಬ್ಬರು ಕೂಡ ಅಂತರದಲ್ಲಿ ಉರಿಯಲಿ, ಪ್ರಜ್ವಲಿಸಲಿ, ಪ್ರಕಾಶಿಸಲಿ. ವಾಕ್ಯದ ಬೆಳಕು ಪ್ರತಿಯೊಬ್ಬರ ಜೀವಿತದಲ್ಲಿ ಪ್ರಕಟವಾಗಲಿ ಎಂಬುದಾಗಿ ಪ್ರಾರ್ಥಿಸ್ತಾನೆ. ಎಲ್ಲ ಮಹಿಮೆ, ಎಲ್ಲ ಘನತೆ, ಎಲ್ಲ ಪ್ರಭಾವ ಒಬ್ಬರಿಗೆ ಸಲ್ಲಿಸ್ತೇವೆ. ನಜರೇತಿನ ಯೇಸು ಕ್ರಿಸ್ತ ನಾಮದಲ್ಲಿ ತಂದೆ ಆದವರೇ, ಆಮೆನ್, ಆಮೆನ್. ಪ್ರೈಸ್ ಗಾಡ್. ಪ್ರಿಯರೇ, ಹಾಗೆ ಲೈವಲ್ಲಿ ಇನ್ನು ಕೆಳಕ್ಷನ್ ಒಟ್ಟಿಗೆ ಕನೆಕ್ಟ್ ಆಗ್ತವೆ. ಯು ಆರ್ ಬ್ಲೆಸ್ಡ್. ಪಾಪವು ನೀಗುವುದು ನಿನ್ನ ನಾಮದಲ್ಲಿ, ರಕ್ಷಣೆ ಸಿಗುವುದು ನಿನ್ನ ನಾಮದಲ್ಲಿ. ಪ್ರೈಸ್ ದಿ ಲಾರ್ಡ್. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಇಷ್ಟು ಸಮಯ ದೇವರನ್ನ ಆರಾಧಿಸಿದ್ದೇವೆ, ಸ್ತುತಿಸಿದ್ದೇವೆ, ಕೊಂಡಾಡಿದ್ದೇವೆ. ಸ್ವಲ್ಪ ಸಮಯ ದೇವರ ವಾಕ್ಯವನ್ನು ಧ್ಯಾನ ಮಾಡೋಣ. ನಮ್ಮೊಂದಿಗೆ ಆರಾಧಿಸ್ತಿರುವ ಆನ್ಲೈನಲ್ಲಿ ಮತ್ತು ಬಿಗ್ ಟಿವಿಲಿ ವೀಕ್ಷಿಸ್ತಿರುವ ಎಲ್ಲ ದೇವಜನರನ್ನು ಯೇಸು ಕ್ರಿಸ್ತನಲ್ಲಿ ವಂದಿಸ್ತೇನೆ. ನಿಮ್ಮ ಅಮೂಲ್ಯವಾದ ಸಮಯ ದೇವಸ್ಥಾನಕ್ಕೆ ಕೊಟ್ಟಿದ್ದೀರಿ. ನಿಜವಾಗಲೂ ನೀವೆಲ್ಲ ದೇವರಷ್ಟಿಲ್ಲಿ ಧನ್ಯರು, ಮಾನ್ಯರು, ಪ್ರಿಯರವಾಗಿದ್ದೀರಿ. ದೇವರ ಸಂದಲ್ಲಿ ಸಮಯ ಕಳೆದಂದರೆ ಅದು ಪ್ರಭಾವವನ್ನು ತುಂಬಿಕೊಳ್ಳುವಂಥ ಸಮಯ, ಆತನ ಸ್ವರೂಪಕ್ಕೆ ಮಾರ್ಪಡುವ ಸಮಯ, ಆಂತರ್ಯ ಮನುಷ್ಯನ ನೂತನಗೊಳ್ಳುವಂಥ ಸಮಯ. ವಾಕ್ಯ ಕೇಳುವಾಗ ನಾವು ಶುದ್ಧರಾಗ್ತೇವೆ, ವಾಕ್ಯ ಕೇಳುವಾಗ ಸ್ವಸ್ಥರಾಗ್ತೇವೆ. ವಾಕ್ಯ ನಮಗೆ ಎಲ್ಲವೂ ಆಗಿದೆ. ಸ್ವಾಮಿ ನಂಬಿದ ಮಕ್ಕಳನ್ನ ನಾವು ಆತ್ಮದಲ್ಲಿ ಜೀವಿಸೋರು. ನಾವು ನೂತನ ಸೃಷ್ಟಿಯಾಗಿದ್ದು ಆತ್ಮದಲ್ಲಿ. ಆ ನೂತನ ಸೃಷ್ಟಿಯಾದ ಆತ್ಮಕ್ಕೆ ಪ್ರತಿದಿನ ನಮಗೆ ಆಹಾರ ಬೇಕು. ಆತ್ಮಿಕ ಆಹಾರ, ದೈಹಿಕ ಆಹಾರ ನಾವು ತಿಂತೇವೆ, ದಿನ ದೇಹ ಬೇಕಾದ ಆಹಾರವನ್ನು. ಆತ್ಮಿಕ ಆಹಾರ ಬೇಕು. ಯಾಕಂದರೆ ಆತ್ಮ ಅಭಿವೃದ್ಧಿ ಆದಾಗ ಎಲ್ಲ ರಂಗದಲ್ಲಿ ನಾವು ಅಭಿವೃದ್ಧಿ ಆಗ್ತೇವೆ. ಕ್ರಿಸ್ತನ ವಿಷಯದಲ್ಲಿ ನಾವು ಜ್ಞಾನ ಹೊಂದಿದಾಗ ಎಲ್ಲವನ್ನು ಹೊಂದ್ಕೊಳ್ಳಿಕ್ಕೆ ಸಾಧ್ಯ. ನಾವು ಆಶೀರ್ವಾದ ಹೊಂದ್ಕೊಳ್ಳೋದು, ನಾವೇನು ಸ್ವಾಸ್ಥ್ಯ ಹೊಂದ್ಕೊಳ್ಳೋದು ನಾವು ಮಾಡಿದ ಶ್ರಮದಿಂದ ಅಲ್ಲ, ದೇವರ ಕೃಪೆಯಿಂದ ನಾವು ಹೊಂದ್ಕೊಳ್ಳೋರಾಗಿದ್ದೇವೆ. ನಾವು ಎಷ್ಟು ಸ್ವಾಮಿಗೆ ಅರಿತುಕೊಳ್ತೇವೆ ಅಷ್ಟು ನಾವು ದೇವರ ರಾಜ್ಯದಲ್ಲಿ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ. ಇಲ್ಲ ಅಂದರೆ ನಾವು ಇದ್ದ ಸ್ಥಿತಿಯಲ್ಲೇ ಇರಬೇಕಾಗ್ತದೆ. ದೇವರ ವಾಕ್ಯದಲ್ಲಿ ಅಭಿವೃದ್ಧಿ ಆಗುವಾಗ, ಕ್ರಿಸ್ತನ ತಿಳಿಯುವಾಗ ನಾವು ದಿನೇ ದಿನೇ ಆತನ ಕೃಪೆ ನಮ್ಮಲ್ಲಿ ಹೆಚ್ಚಾಗ್ತದೆ. ಆತನ ಕೃಪೆ ಹೆಚ್ಚಾಗೋದು ದೇವರ ವಾಕ್ಯ ಕೇಳುವ ಮೂಲಕ, ಅಂದರೆ ಪ್ರಕಟಣೆ ಉಂಟಾಗ್ತದೆ. ಕ್ರಿಸ್ತನು ನಮಗೆ, ಆತನು ಜ್ಞಾನ, ಆತನು ಶುದ್ಧೀಕರಣ, ವಿಮೋಚನೆ ಆಗಿದ್ದಾನೆ. ಆತನು ತಿಳಿಯುವಾಗ ಕೃಪೆ ನಮ್ಮಲ್ಲಿ ಹೆಚ್ಚಾಗ್ತದೆ. ಕೃಪೆ ಹೆಚ್ಚಾದಾಗ ನಮ್ಮೆಲ್ಲ ಕಾರ್ಯಗಳು ಸರಾಗವಾಗ್ತದೆ. ಇಲ್ಲಿ ಪೇತ್ರ ಬರೀತಾನೆ, ನೋಡುವಾಗ ಇಲ್ಲಿ 2 ಪೇತ್ರದಲ್ಲಿ ನಾವು ನೋಡ್ತೇವೆ, 1ನೇ ಅಧ್ಯಾಯ 2 ಪೇತ್ರ 1ನೇ ಅಧ್ಯಾಯದಲ್ಲಿ ನೋಡ್ತೇವೆ, 2ನೇ ವಚನ. ದೇವರ ವಿಷಯವಾಗಿಯೂ ನಮ್ಮ ಕರ್ತನಾದ ಯೇಸುವಿನ ವಿಷಯವಾಗಿಯೂ ಪರಿಜ್ಞಾನವು ನಿಮಗೆ ಉಂಟಾಗುವುದರಲ್ಲಿ ಕೃಪೆಯು ಶಾಂತಿಯು ನಿಮಗೆ ಹೆಚ್ಚೆಚ್ಚಾಗಿ ದೊರೆಯಲಿ. ಕೃಪೆ ಮತ್ತು ಶಾಂತಿ ನಮ್ಮ ಜೀವಿತದಲ್ಲಿ ಹೆಚ್ಚೆಚ್ಚಾಗಿ ದೊರೆಯಬೇಕಾದರೆ ಕ್ರಿಸ್ತನ ವಿಷಯವಾದ ಪರಿಜ್ಞಾನ ಉಂಟಾಗಬೇಕು. ನಾವು ಕ್ರಿಸ್ತನಲ್ಲಿ ಯಾರಾಗಿದ್ದೇವೆ, ಕ್ರಿಸ್ತನು ನಮಗೋಸ್ಕರ ಏನು ಮಾಡಿದ್ದಾನೆ, ಕ್ರಿಸ್ತನಲ್ಲಿ ನಾವು ಏನು ಮಾಡಲಿಕ್ಕೆ ಸಾಧ್ಯ, ಇವೆಲ್ಲ ದೇವರ ವಾಕ್ಯ ಧ್ಯಾನ ಮಾಡುವಾಗ ನಾವು ಹೊಂದ್ಕೊಳ್ಳಿಕ್ಕೆ ಸಾಧ್ಯ. ನಮಗೆ ಜ್ಞಾನ ಬಂದಾಗ, ಕ್ರಿಸ್ತನಲ್ಲಿ ನಾವು ಏನು ಮಾಡಲಿಕ್ಕೆ ಸಾಧ್ಯ, ಜ್ಞಾನ ಬಂದಾಗ ನಮಗೇನು ಉಂಟಾಗ್ತದೆ, ಕೃಪೆ ಮತ್ತು ಶಾಂತಿ
ಹೆಚ್ಚೆಚ್ಚಾಗಿ ಉಂಟಾಗ್ತದೆ ಅಂತ. ಏನು ದೇವ್ರ ವಾಕ್ಯ ಧ್ಯಾನ ಮಾಡೋ ಉದ್ದೇಶ ಅಷ್ಟು. ಏನೋ ಒಂದು ಕಾಟಾಚಾರಕ್ಕೆ ಒಂದು ವಾಕ್ಯ ಓದಬೇಕು, ಒಂದು ಚಾಪ್ಟರ್ ಓದಬೇಕಂತಲ್ಲ. ಅದು ರೆವಲ್ಯೂಷನ್ ಬರೋ ತನಕ ಆ ವಾಕ್ಯ ನಮಗೋಸ್ಕರ ಏನು ಹೇಳ್ತದೆ ಅದು ಅರ್ಥ ಆಗೋ ತನಕ ನಾವು ಧ್ಯಾನ ಮಾಡಬೇಕು. ವಾಕ್ಯವನ್ನು ಅರ್ಥ ಆದಾಗ, ಕ್ರಿಸ್ತನ ಕುರಿತು ನಮಗೆ ಪರಿಚಯ ಉಂಟಾದಾಗ ನಾವು ಕೃಪೆ ಹೊಂದ್ಕೊಳ್ಳಿಕ್ಕೆ ಸಾಧ್ಯ. ನಮ್ಮ ಜೀವಿತದಲ್ಲಿ ಅಸಾಧ್ಯವಾಗಿದ್ದೆಲ್ಲವೂ ಸಾಧ್ಯ. ನಾವು ನಂಬಿ ನಡೆಯೋರು. ನಾವು ವಾಕ್ಯವನ್ನು ಹೇಳುವ ಮೂಲಕ ನಮಗೆ ಜ್ಞಾನ ಬಂದಾಗ ದೇವ್ರ ವಾಕ್ಯ ಏನು ಹೇಳ್ತದೆ ಅದು ನಾವಾಗಿದ್ದೇವೆ ಎಂಬುದಾಗಿ. ಯಾವುದೇ ವಿಷಯದಲ್ಲಿ ಆಗಲಿ ನಮ್ಮ ಜೀವಿತದಲ್ಲಿ ದೇವ್ರ ವಾಕ್ಯ ನಮ್ಮ ಕುರಿತು ಏನು ಹೇಳ್ತದೆ ಅದು ನಾವಾಗಿದ್ದೇವೆ ಅಂತ ನಾವು ನಂಬಬೇಕು. ನಂಬುವಾಗ ಕ್ರಿಸ್ತನ ಜ್ಞಾನ ಹೆಚ್ಚಾದಾಗ ಮಾತ್ರ ನಂಬಲಿಕ್ಕೆ ಸಾಧ್ಯ. ದೇಹದಲ್ಲಿ ನಡೆಯುವಾಗ ಸಾಧ್ಯ ಇಲ್ಲ. ದೇಹದಲ್ಲಿ ನಡೀತಾ ಹೋದ್ರೆ ನಾವು ಯಾರನ್ನೋ ಕ್ಷಮಿಸೋದಿಲ್ಲ, ಯಾರನ್ನೋ ಪ್ರೀತಿಸೋದಿಲ್ಲ, ಸ್ವಾರ್ಥನ ಸಾರೋದಿಲ್ಲ, ಸಭೆಗಳಿಗೆ ಹೋಗೋದಿಲ್ಲ, ಲೌಕಿಕ ಮನುಷ್ಯರಾಗ್ಬಿಡ್ತೀವಿ ನಾವು. ಕ್ರಿಸ್ತನ ಜ್ಞಾನ ಬಂದಾಗ ಕ್ರಿಸ್ತನ ಸ್ವಭಾವ ಬರ್ತದೆ. ಕ್ರಿಸ್ತನ ಸ್ವಭಾವ ಬಂದಾಗ ನಾವು ಆತನ ಜ್ಞಾನದಲ್ಲಿ ನಡೀತಾ ಎಲ್ಲ ವಿಷಯದಲ್ಲಿ ನಾವು ಹೊಂದ್ಕೊಳ್ಳಿಕ್ಕೆ ಸಾಧ್ಯ. ಪ್ರತಿಯೊಂದು ವಾಗ್ದಾನಗಳು ಅದು ನಂಬಿಕೆಯ ಮೂಲಕ ನಮ್ಮ ಜೀವಿತದಲ್ಲಿ ಬರೋದಾಗಿದೆ. ಅದು ನಂಬುವ ಮೂಲಕ. ಆಗ ಕ್ರಿಸ್ತನ ಜ್ಞಾನ ಬಂದಾಗಲೇ ನಮ್ಮ ಕೃಪೆ ಮತ್ತು ಶಾಂತಿ ಹೆಚ್ಚಾಗೋದು. ಗಲಿಬಿಲಿ ಇದೆ, ಸಮಾಧಾನ ಇಲ್ಲ, ರೋಗದಲ್ಲಿ ಹಾದೋಗ್ತಾ ಇದ್ದೀರಿ, ಚಿಂತೆಯಲ್ಲಿ ಹಾದೋಗ್ತಾರೆ ಅಂದರೆ ಕ್ರಿಸ್ತನ ಜ್ಞಾನ ನಾವಿನ್ನು ಹೊಂದ್ಕೊಳ್ಳಿಲ್ಲ. ಎಳೆ ಕೂಸುಗಳು ಅಂತ ಹೇಳ್ತಾನೆ ಪೌಲ. ಏನು ಕೊರಿಂಥ್ಯ ಪತ್ರಿಕೆ 3ನೇ ಅಧ್ಯಾಯದಲ್ಲಿ, 1 ಕೊರಿಂಥ್ಯ 3ನೇ ಅಧ್ಯಾಯದಲ್ಲಿ ಆತನು ಆ ಕೊರಿಂಥ್ಯ ಪತ್ರಿಕೆಯವರಿಗೆ ಹೇಳ್ತಾನೆ, 3ನೇ ಅಧ್ಯಾಯ 1ನೇ ವಚನ, ಸಹೋದರರೇ, ನಾನಂತೂ ನಿಮ್ಮ ದೇವರಾತ್ಮನಿಂದ ನಡೆಸಿಕೊಳ್ಳುವವರಿಗೆ ತಕ್ಕಂತೆ ನಿಮ್ಮ ಸಂಗಡ ಮಾತಾಡಲಾರದೆ, ಪ್ರಾಪಂಚಿಕರು ಕ್ರಿಸ್ತ ವಿಷಯದಲ್ಲಿ ಎಳೆಗೂಸುಗಳು ಆಗಿರುವಂಥವರಿಗೆ ತಕ್ಕಂತೆ ನಿಮ್ಮ ಸಂಗಡ ಮಾತಾಡಬೇಕಾಯಿತು. ಯಾಕಂದರೆ ಕ್ರಿಸ್ತನ ಜ್ಞಾನ ಇವರಿಗಿನ್ನೂ ಬರಲಿಲ್ಲ, ಪರಿಜ್ಞಾನ ಉಂಟಾಗಿಲ್ಲ. ಉಂಟಾದರೆ ಮಾತ್ರ ಶಾಂತಿ ಮತ್ತು ಕೃಪೆ ಶಾಂತಿ ಹೆಚ್ಚಾಗೋದು. ಈ ಸಭೆಯವರು ಏನು ಮಾಡ್ಕೊಳ್ತಿದ್ದಾರೆ, ಭಿನ್ನಾಭಿಪ್ರಾಯವುಳ್ಳವರಾಗಿದ್ದಾರೆ, ಭೇದವುಳ್ಳವರಾಗಿದ್ದಾರೆ. ಕೊರಿಂಥ್ಯ ಸಭೆ ಅಂತ ದೊಡ್ಡ ಸಭೆ ಅದು. ಏನು ಅವ್ರಿಗೆ ಬರೀತಾನೆ ಪೌಲ, ನಿಮಗೆ ದೇವರ ಆತ್ಮನಿಂದ ನಡೆಸಿಕೊಳ್ಳೋರ ತಕ್ಕಂತೆ ಮಾತಾಡ್ಲಿಕ್ಕೆ ಆಗಲಿಲ್ಲ. ಮಾತಾಡಿದ್ರೆ ನಿಮ್ಗೆ ಅರ್ಥ ಆಗ್ತಾ ಇಲ್ಲ. ಯಾಕಂದರೆ ನೀವು ಕಾಣುವುದನ್ನು ನಂಬಿ ನಡೀತಾ ಇದ್ದೀರಿ. ಕಾಣದೇ ಇರುವಂಥದ್ದು ಆತ್ಮೀಯ ವಿಷಯದಲ್ಲಿ ನೀವು ನಡೀತಾ ಇಲ್ಲ. ಅದಕ್ಕೋಸ್ಕರ ನಿಮಗೆ ನಿಮ್ಮ ರೀತಿಯಲ್ಲಿ ನಾವು ಮಾತಾಡಬೇಕಾಯಿತು. ನಿಮಗೆ ಹಾಲು ಕುಡಿಸಿದೇನು, ಅನ್ನ ಕೊಡಲಿಲ್ಲ. ಜಸ್ಟ್ ಸುವಾರ್ತೆ ಸ್ವಾಮಿ ನಂಬಿದ ರಕ್ಷಣೆ ಆಗ್ತದೆ ಎಂಬುದಾಗಿ ನಂಬಿದ್ರೆ ಅಷ್ಟೇ. ಯಾವ ರೀತಿ ನೀವು ಪ್ರಭಾವದಿಂದ ಅಧಿಕ ಪ್ರಭಾವಕ್ಕೆ ಹೋಗ್ತಾ ಆ ಪ್ರಭಾವ ಸ್ವರೂಪವುಳ್ಳವರಾಗಬೇಕು. ಸ್ವಾಮಿ ನಂಬಿದ ಕೂಡಲೇ ಪರಲೋಕ ಆಯಿತು ಅಂತಲ್ಲ, ಆತನ ಸ್ವರೂಪಕ್ಕೆ ಬದಲಾವಣೆ ಆಗಬೇಕು. ನಾವು ಅಲ್ಲಿ ಹೋಗೋರು, ಪರಲೋಕ ಹೋಗೋರು, ಆತನ ಸ್ವರೂಪಕ್ಕೆ ನಾವು ಬದಲಾವಣೆ ಆಗಬೇಕು. ಬದಲಾವಣೆ ಆಗಲಿಲ್ಲ ಅಂದರೆ ಪರಲೋಕ ಹೋಗ್ಲಿಕ್ಕೆ ಆಗೋದಿಲ್ಲ. ಅದಕ್ಕೋಸ್ಕರ ನಿತ್ಯ ನಿರಂತರ ದೇವಸ್ಥಾನದಲ್ಲಿ ನಾವು ಸಮಯ ಕಳಿಬೇಕು. ಆಗ ಕ್ರಿಸ್ತನ ಕುರಿತು ಜ್ಞಾನ ನಮಗೆ ಪ್ರಕಟವಾಗ್ತದೆ. ಆಗ ಕೃಪೆ ಮತ್ತು ಶಾಂತಿ ಹೆಚ್ಚೆಚ್ಚಾಗಿ ನಮ್ಮ ಜೀವಿತದಲ್ಲಿ ಬರಲಿಕ್ಕೆ ಸಾಧ್ಯ ಆಗ್ತದೆ. ನಿಮ್ಗೆ ಯಾವಾಗ ಶಾಂತಿ ಇಲ್ಲ, ಸಮಾಧಾನ ಇಲ್ಲ, ಗಲಿಬಿಲಿ ಇದ್ದೀರಿ ಅಂದರೆ ಕ್ರಿಸ್ತನ ಜ್ಞಾನ ಇಲ್ಲ. ಕ್ರಿಸ್ತನ ಜ್ಞಾನ ನಿಮ್ಗೆ ಪರಿಪೂರ್ಣ ಬರಲಿಲ್ಲ. ಕ್ರಿಸ್ತನ ಜ್ಞಾನ ಅಪಾರವಾದ ಜ್ಞಾನ. ಏನು ಅಪಾರವಾದ ಜ್ಞಾನ. ಆ ಜ್ಞಾನ ಬಂದರೆ ಎಲ್ಲವೂ ಬರುತ್ತೆ ನಿಮಗೆ. ನೀವು ಸ್ವಂತ ಶಕ್ತಿಯಿಂದ ಏನು ಪ್ರಯತ್ನ ಮಾಡಿ ರಾಂಗ್ ರೂಟ್ ತಗೊಂಡು ಸಂಪಾದನೆ ಮಾಡುವ ಅಗತ್ಯನೇ ಇಲ್ಲ. ಎಲ್ಲ ಸರಿಯಾದ ಮಾರ್ಗದಲ್ಲೇ ಎಲ್ಲ ನಮ್ಮ ಜೀವಿತದಲ್ಲಿ ಅದು ಬರೋದಾಗಿದೆ. ಕ್ರಿಸ್ತನ ಜ್ಞಾನ ಬಂದಾಗ ಏನು ಕ್ರಿಸ್ತನ ಜ್ಞಾನ ಬಂದ ಎಲ್ಲ ಬರ್ತದೆ. ಏನು ನಾವು ಅದಕ್ಕೆ ಒದ್ದಾಡುವ ಅಗತ್ಯ ಇಲ್ಲ. ಅದಕ್ಕೋಸ್ಕರ ಇಲ್ಲಿ ಹೇಳ್ತಾನೆ, ನಿಮಗೆ ಹಾಲು ಕುಡಿಸಿದೇನು, ಅನ್ನ ಕೊಡಲಿಲ್ಲ. ಅನ್ನ ತಿನ್ನೋದಕ್ಕೆ ನಿಮಗೆ ಇನ್ನೂ ಶಕ್ತಿ ಇರಲಿಲ್ಲ, ಈಗಲಾದರೂ ಶಕ್ತಿ ಇಲ್ಲ ಅಂತ ಹೇಳ್ತಾನೆ. ರಕ್ಷಣೆಗೆ ಎಷ್ಟೋ ವರ್ಷ ಆಗಿದೆ ಆ ಸಭೆಯವರು. ಯಾಕೆಂದರೆ ಇನ್ನು ಶರೀರಾಧೀನ ಭಾವ ಉಳ್ಳವರಾಗಿದ್ದೀರಿ. ಶರೀರ ಹೇಳ್ದಂಗೆ, ಶರೀರ ಅವನು ನನಗಾಗಲ್ಲ. ಏನು ಹೇಳ್ತೆ ಶರೀರ ಹೇಳ್ತೆ. ಆತ್ಮ ಕ್ರಿಸ್ತನಿಂದ ಅದೇ ತಂದೆಯಿಂದ ಹುಟ್ಟಿದ ಪ್ರತಿಯೊಬ್ಬರು ಪ್ರೀತಿ ಮಾಡ್ತದೆ. ದೇಹ ಪ್ರೀತಿ ಮಾಡೋದಿಲ್ಲ. ಯಾರೊಬ್ಬರು ನಮ್ಗೆ ಬೈದರೆ ನಾವು ಅವ್ರಿಗೆ ಆಗಲ್ಲ, ಅವ್ನು ಕ್ಷಮಿಸೋದಿಲ್ಲ ನಾವು. ಆದ್ರೇನು ದೇಹದಲ್ಲಿ ನಡೀತಾ ಇದ್ದೀವಿ ಅಂತ ಅರ್ಥ. ಕಾರ್ನಲ್ ಪೀಪಲ್ ಅಂತ ಹೇಳ್ತಾರೆ. ಅವಕ್ಕೆ ಏನು
ನೀವು ಕ್ಷಮಿಸಲಿಲ್ಲ ಅಂದರೆ ಆತ್ಮದಲ್ಲಿ ನಡೀತಾ ಇಲ್ಲ. ಅದಕ್ಕೆ ಪೌಲ ಹೇಳ್ತಾನೆ, ಇನ್ನೂ ನೀವು ಹಾಲು ಕುಡಿಯೋರಾಗಿದ್ದೀರಿ, ಅದಕ್ಕೋಸ್ಕರ ನಿಮಗೆ ಆತ್ಮ ವಿಷಯದಲ್ಲಿ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಹಾಲು ಕುಡಿತಾ ಕೂತ್ರೆ ಎಷ್ಟು ಹಾಲು ಕುಡಿಯೋರು ಯಾರು? ಹುಟ್ಟಿದ ಮಗು 6 ತಿಂಗಳವರೆಗೆ ಹಾಲು ಕುಡಿತದೆ. ನಂತರ ಅದು ಗಟ್ಟಿ ಆಹಾರ ತಿನ್ನಬೇಕು ಬೆಳಿಬೇಕಾದ್ರೆ, ಇಲ್ಲಾಂದರೆ ಮಗುವಾಗೇ ಇರ್ತದೆ. ಕೊರಿಂಥ ಸಭೆಗೆ ನೀವು ಮಗುವಾಗೇ ಇದ್ದೀರಿ ಅಂತ ಹೇಳ್ತಾನೆ. ಎಷ್ಟು ವರ್ಷ ಆದರೂ ಸಹ ಇವತ್ತು ನಾವು ಒಬ್ರಿಗೊಬ್ರು ನಿಷ್ಠೂರ ಮಾಡಿಕೊಂಡು ಜಗಳ ಮಾಡಿಕೊಂಡು ಕ್ಷಮಿಸದೆ ನಾವು ಇದ್ದೀವಂದರೆ, ಒಬ್ರಿಗೊಬ್ರು ನೋಡ್ರಿ ಆಗಲ್ಲ ಅಂದರೆ ಶರೀರದಲ್ಲೇ ನಡೀತೀವಿ, ಆತ್ಮದಲ್ಲಿ ನಡೀತಿಲ್ಲ. ದೇವರ ಪ್ರಭಾವ ನಾವು ಪ್ರಕಟ ಮಾಡ್ತಾ ಇಲ್ಲ ಅಂತ ಅರ್ಥ. ಅದನ್ನು ಕೊರಿಂಥದವರಿಗೆ ಹೇಳ್ತಾನೆ. ನಮ್ಮಲ್ಲಿ ಇದು ಇರೋದಾದರೆ ನಾವು ಇದನ್ನು ಸರಿಪಡಿಸ್ಕೊಳ್ಬೇಕು, ಆತ್ಮದಲ್ಲಿ ನಡೀಬೇಕು. ಲೌಕಿಕ ವಿಷಯ ಬೇಕಾದಷ್ಟು ಟೈಮ್ ನೋಡ್ತೀವಿ ನಾವು, ಆತ್ಮ ವಿಷಯ ನೋಡ್ಲಿಕ್ಕಾಗಲ್ಲ. ದೇವರ ಆರಾಧನೆ, ದೇವರ ವಾಕ್ಯ ಹೆಚ್ಚೊತ್ತು ಕೇಳಲಿಕ್ಕಾಗಲ್ಲ. ರೀಲ್ಸ್ ಬೇಕಷ್ಟು ನೋಡ್ತೇವೆ, ಧಾರಾವಾಹಿಗಳು ಬೇಕಷ್ಟು ನೋಡ್ತೇವೆ, ಬೇಕಾದಷ್ಟು ತಮಾಷೆಗಳು ಬೇಕಷ್ಟು ಹೊತ್ತು ನೋಡ್ತೇವೆ. ಅದು ಗಂಟೆ ಗಟ್ಟಲೆ ನೋಡಿದ್ರೆ ಬೇಜಾರಾಗೋದಿಲ್ಲ, ಯಾಕೆಂದರೆ ದುರಾತ್ಮ ಹೇಳ್ಕೊಂಡು ಹೋಗ್ತಾ ಇರ್ತಾನೆ. ನಮಗೆ ದೇವರ ಆತ್ಮನ ನಡೆಸ್ಕೊಂಡು ಹೋಗಬೇಕು. ದೇವರ ವಾಕ್ಯ ನಮ್ಮ ಕಾಲಿಗೆ ದೀಪ, ದಾರಿಗೆ ಬೆಳಕಾಗಿದೆ. ದೇವರು ಆತ್ಮ ನಡೆಸ್ತದನ, ದುರಾತ್ಮ ನಡೆಸ್ತಾನೆ ನಾವು ತಿಳ್ಕೊಳ್ಬೇಕು. ನಿಮ್ಮಲ್ಲಿ ಜಗಳ, ಹೊಟ್ಟೆ ಕಿಚ್ಚು, ಭೇದ ಇದೆ ಅಂದರೆ ಇನ್ನು ಆತ್ಮದಲ್ಲಿ ನಡೆಯೋರಲ್ಲ, ನೀವು ದೇಹದಲ್ಲಿ ನಡೀತಾ ಇದ್ದೀರಿ, ಕಾರ್ನಲ್ ಮನುಷ್ಯರಾಗಿದ್ದೀರಿ. ಕಾರ್ನಲ್ ಮನುಷ್ಯರಿಗೆ ಪೌಲ ಇನ್ನೊಂದು ಕಡೆ ಹೇಳ್ತಾನೆ, ನಾನು ಇಲ್ಲಿ ಬರ್ತೀನಿ, ಪೌಲ ಹೇಳ್ತೇನೆ ರೋಮಾಪುರ 8ನೇ ಅಧ್ಯಾಯದಲ್ಲಿ ಕಾರ್ನಲ್ ಮನುಷ್ಯರಿಗೆ ಆತನು 8ನೇ ಅಧ್ಯಾಯ 6ನೇ ವಚನದಲ್ಲಿ ಹೇಳುವಾಗ, ಆ 4ನೇ ವಚನ, ಹೀಗಿರಲಾಗಿ ಶರೀರ ಭಾವಕ್ಕೆ ಅನುಸಾರವಾಗಿ ನಡೆಯದೆ ಪವಿತ್ರಾತ್ಮಾನುಸಾರವಾಗಿ ನಡೆಯುವವರಾದ ನಮ್ಮಲ್ಲಿ ಧರ್ಮಶಾಸ್ತ್ರ ನಿಯಮ ನೆರವೇರಿಸಲಿಕ್ಕೆ ಮಾರ್ಗವಾಯಿತು. ಶರೀರ ಭಾವವನ್ನು ಅನುಸರಿಸುವವರು ಅದಕ್ಕೆ ಸಂಬಂಧಪಟ್ಟವುಗಳ ಮೇಲೆ ಮನಸ್ಸಿಡುತ್ತಾರೆ, ಪವಿತ್ರಾತ್ಮನ ಅನುಸರಿಸುವರು ಪವಿತ್ರಾತ್ಮನಿಗೆ ಸಂಬಂಧಪಟ್ಟವುಗಳ ಮನಸ್ಸಿಡ್ತಾರೆ. ಶರೀರ ಭಾವದ ಏನು ಹೇಳ್ತದೆ? ದೇಹದ ಆಸೆಗಳ ಬಗ್ಗೆ ಹೇಳ್ತದೆ, ದೇಹದ ಆಸೆಗಳ ಬಗ್ಗೆ ಹೇಳ್ತದೆ. ಏನು ಆತ್ಮ ಆಗಲ್ಲ, ಆತ್ಮೀಯ ವಿಷಯದಲ್ಲಿ ಬರುತ್ತೆ. ದೇವ್ರ ವಾಕ್ಯ ಓದೋಣ, ಸಭೆಗೆ ಹೋಗೋಣ, ಪ್ರಾರ್ಥನೆ ಮಾಡೋಣ, ಸುವಾರ್ತೆ ಸಾರೋಣ, ಇದು ಆತ್ಮನ ವಿಷಯ. ಇದೆಲ್ಲ ದೇಹ ಸಂಬಂಧಪಟ್ಟವರಿಗೆ ಅದು ಬೇಕಾಗಿಲ್ಲ. ಜಗಳ ಮಾಡೋಣ, ಅದು ನೋಡೋಣ, ಇದು ನೋಡೋಣ, ಇದು ಹೇಳ್ತದೆ. ಏನು ಆದರೆ ಆತ್ಮ ವಿಷಯದಲ್ಲಿ ನಡೀಬೇಕು ನಾವು ಅಂತ ಹೇಳ್ತಾನೆ. ಏನು ನೀವು ಕ್ರಿಸ್ತನ ಪರಿಜ್ಞಾನ ಹೆಚ್ಚಾದಾಗ ಮಾತ್ರ ಕೃಪೆ ಮತ್ತು ಶಾಂತಿ ಬರೋದು. ಕ್ರಿಸ್ತನ ಪರಿಜ್ಞಾನ ಸಿಗುವುದಲ್ಲಿ ದೇವ್ರ ವಾಕ್ಯದಲ್ಲಿ. ದೇವ್ರ ವಾಕ್ಯ ಕೇಳಲಿಕ್ಕೆ ನಿಮಗೆ ಬೋರ್ ಆಗ್ತದೆ ಅಂದರೆ ನೀವು ಆತ್ಮದಲ್ಲಿ ನಡೀತಾ ಇಲ್ಲ, ದೇಹದಲ್ಲಿ ನಡೀತೀರಿ. ದೇಹದಲ್ಲಿ ನಡೆಯೋರ ಕುರಿತು ಇಲ್ಲಿ ಬರೀಲ್ಪಟ್ಟಿದೆ 6ನೇ ವಚನ, ಶರೀರ ಭಾವಗಳ ಮೇಲೆ ಮನಸ್ಸಿಡುವವರು ಮರಣ ಅಂತ ಹೇಳ್ತಾನೆ. ಶರೀರ ಭಾವಗಳ ಮೇಲೆ ಮನಸ್ಸಿಡುವುದು ಮರಣ, ಪವಿತ್ರ ಆತ್ಮಗಳ ಮನಸ್ಸಿಡುವುದು ಜೀವವು ಮನಃಶಾಂತಿಯೂ ಆಗಿದೆ. ಯಾಕೆಂದರೆ ಶರೀರ ಭಾವಗಳ ಮೇಲೆ ಮನಸ್ಸಿಡುವುದು ದೇವರಿಗೆ ಶತ್ರುತ್ವ. ಶರೀರ ಹೇಳಿದಂಗೆ ಮಾಡ್ತಾ ಇದ್ದಾರೆ, ಅದು ಶತ್ರುತ್ವ. ಯಾರು ನಮಗೆ ಬೈದರೆ ವಾಪಸ್ ಬೈತೀವಂದರೆ ಕ್ಷಮಿಸುವ ಗುಣ ನಮ್ಮಲ್ಲಿಲ್ಲ ಅಂತ ಅರ್ಥ. ಕ್ಷಮಿಸುವ ಗುಣ ಯಾವಾಗ ಬರ್ತದೆ? ಆತ್ಮದಲ್ಲಿ ಜೀವಿಸುವಾಗ ಮಾತ್ರ ಬರ್ತದೆ. ಆತ್ಮದಲ್ಲಿ ನಾವು ನಡೀತಾರೆ ಮಾತ್ರ ಬರ್ತದೆ. ದೇಹದಲ್ಲಿ ನಡೀತಾ ಇದ್ದರೆ ಕ್ಷಮಿಸುವ ಗುಣ ಬರಲ್ಲ. ಬಂದರೆ 1 ಬೈದರೆ 10 ವಾಪಸ್ ಬೈದು ಅವನು ಕ್ಷಮಿಸೋದೇ ಇಲ್ಲ. ಅದು ಲೋಕದ ಜನ, ಆತ್ಮದಲ್ಲಿ ಇಲ್ಲ ಅವರು. ನಾವು ಆತ್ಮದಲ್ಲಿ ಜೀವಿಸುವವರು. ಕ್ರಿಸ್ತನ ಆತ್ಮ ನಮ್ಮ ಆತ್ಮ ಒಂದು ಆತ್ಮವಾಗಿದೆ. ನಾವಿನ್ನೂ ಸಮಾಧಾನದಲ್ಲಿಲ್ಲ, ಗಲಿಬಿಲಿದ್ದೀವಿ ಅಂದರೆ ಅರ್ಥ ಏನೋ ಆತ್ಮದಲ್ಲಿ ನಡೆಸ್ಕೊಳ್ತಾ ಇಲ್ಲ ಅಂತ. ನಾವು ಆತ್ಮದಲ್ಲಿ ನಡೆಸ್ಕೊಳ್ಬೇಕಾದ್ರೆ ನಮ್ಮ ಆತ್ಮವನ್ನು ಸದೃಢ ಮಾಡಬೇಕು. ಆತ್ಮಿಕ ಆಹಾರವನ್ನು ರೆಗ್ಯುಲರ್ ತಗೊಳ್ಬೇಕು. ದೇವರ ವಾಕ್ಯ ನಮ್ಮ ಹೃದಯದಲ್ಲಿ ಸಮೃದ್ಧಿಯಾಗಿ ವಾಸ ಮಾಡಬೇಕು. ಆಗ ಆತ್ಮದಲ್ಲಿ ನಡೀಲಿಕ್ಕೆ ಸಾಧ್ಯ, ಆಗ ಕ್ಷಮಿಸಲಿಕ್ಕೆ ಸಾಧ್ಯ. ಕ್ರಿಸ್ತನು ಕ್ಷಮಿಸಿದ ರೀತಿಯಲ್ಲಿ ಕ್ಷಮಿಸಿರಿ, ಕ್ರಿಸ್ತನು ನಿಮಗೆ ಪ್ರೀತಿಸಿದ ರೀತಿಯಲ್ಲಿ ಇನ್ನೊಬ್ಬರನ್ನು ಪ್ರೀತಿಸಿರಿ ಅಂತ ದೇವರ ವಾಕ್ಯ ಹೇಳ್ತಿದೆ. ಕ್ರಿಸ್ತನು ತನ್ನ ದೇಹವನ್ನೇ ಅರ್ಪಿಸಿಕೊಟ್ಟ ನಮ್ಮ ಪ್ರೀತಿಗೋಸ್ಕರ. ಆ ಪ್ರೀತಿಯಿಂದ ಪ್ರೀತಿಸ್ತೀಯ ಅಂತ ಹೇಳ್ತಾನೆ ಪೌಲ ಬರೀತಾನೆ ಇಲ್ಲಿ. ಯಾಕಂದ್ರೆ ಶರೀರ ಭಾವವು ಮೇಲೆ ಮನಸ್ಸಿಡುವುದು ದೇವರಿಗೆ ಶತ್ರುತ್ವ. ಅಂಥ ಮನಸ್ಸು ದೇವರ ನೇಮಕ್ಕೆ ಒಳಪಡುವುದಿಲ್ಲ. ಶರೀರದಲ್ಲಿ ಇದ್ದೀರಿ ನೀವು, ಲೌಕಿಕ ವಿಷಯದಲ್ಲಿ ನಿಮಗೆ ಹೆಚ್ಚು ಆಸಕ್ತಿ ಬರ್ತದೆ, ಅದು ಎಳಿತಾ ಇರ್ತದೆ. ಕಣ್ಣಿನ ಆಸೆ, ಮನಸ್ಸಿನ ಆಸೆ, ಬದುಕು ಬಾಳಿನ ಡಂಬ, ಇದು ಎಳಿತಾ ಇದೆ, ಹೆಚ್ಚು ಎಳಿತಾ ಇದೆ ಅಂದರೆ ನೀವು ಆ ಶರೀರದಲ್ಲಿ ನಡೀತಾ ಇದ್ದೀರಿ. ಪ್ರಾಕೃತಿಕ ಕಾರ್ನಲ್ ಮೈಂಡಲ್ಲಿ ನಡೀತಾ ಇದ್ದೀರಿ. ಸ್ಪಿರಿಚುವಲ್ ಮೈಂಡ್, ನಾವು ಸ್ಪಿರಿಚುವಲ್ ಪೀಪಲ್,
ನಾವು ಬೋರ್ನೆಗೇನ್ ಆಗಿರೋದು ಆತ್ಮದಲ್ಲಿ ಇಟ್ಟಿರೋದು. ನಾವು ಪರಲೋಕ ಹೋದ ಆತ್ಮ, ದೇಹ ಅಲ್ಲ. ನೀವು ದೇಹದ ಕಾರ್ಯದಲ್ಲಿ ನಾವು ಹೆಚ್ಚು ಮಾಡ್ತಿದ್ದೀವಿ ಅರ್ಥ ಅಂದರೆ ಆತ್ಮನನ್ನು ನಾವು ಕುಗ್ಗಿಸಿದ್ದೇವೆ, ಪರಿಶುದ್ಧಾತ್ಮ ನಂದಿಸಿದ್ದೇವೆ. ಪರಿಶುದ್ಧಾತ್ಮ ನಂದಿಸಬೇಡಿ ಎಂಬುದಾಗಿ ಪೌಲ ಎಚ್ಚರ ಮಾಡ್ತಾನೆ. ಅದು ಉರಿತಾ ಇರಲಿ. ಯೇಸು ಸ್ವಾಮಿ ಹೇಳ್ತಾನೆ, ನಿಮ್ಮ ದೈವಟಿಗಳು ಉರಿತಾ ಇರಲಿ, ನಮ್ಮ ನಡುಗಳು ಕಟ್ಟಿರಲಿ ಎಂಬುದಾಗಿ. ನನ್ನ ನಂಬುವವರ ಹೊಟ್ಟೆಯಿಂದ ಜೀವಕರದ ನೀರಿನ ಹೊಳೆಗಳು ಹರಿತದೆ ಎಂದು ಬರೆಯಲ್ಪಟ್ಟಿದೆ. ಯೇಸು ಸ್ವಾಮಿ ಹೇಳ್ತಾರೆ, ನಾನು ನಂಬುವವರ ಹೊಟ್ಟೆಯಿಂದ ಜೀವಕರವಾದ ನೀರಿನ ಹೊಳೆಗಳು, ಅಂದರೆ ದೇವರ ವಾಕ್ಯ ನಮ್ಮ ಒಳಗಿಂದ ಹರಿತಾ ಇರಬೇಕು. ಹೊಟ್ಟೆಕಿಚ್ಚು, ಸಿಟ್ಟು, ಭೇದ ಇದೆಲ್ಲ ಹರಿಬೇಕಾಗಿದೆ ನಮ್ಮ ಒಳಗಿಂದ. ಭಿನ್ನಮತ, ಮತ್ಸರ, ಅವ್ನು ನೋಡಿದ್ರಾಗಲ್ಲ, ಇವ್ ನೋಡಿದ್ರೆ ಅದೆಲ್ಲ ನಮ್ಮಲ್ಲಿ ಹರಿಬೇಕಾಗಿರೋದು. ದೇವರ ವಾಕ್ಯ ನಮ್ಮಿಂದ ಹರಿಬೇಕು. ಆ ವಾಕ್ಯ ಕೇಳುವಾಗ ಜನರು ರಕ್ಷಣೆ ಆಗಬೇಕು, ಹೊಸ ಆತ್ಮ ಬಿಡುಗಡೆ ಆಗಬೇಕು. ನಾವು ರೋಗಿ ಮೇಲೆ ಕೈ ಇಟ್ಟರೆ ಗುಣ ಆಗಬೇಕು. ಆತ್ಮದಲ್ಲಿ ತುಂಬಿದವರು ಎಲ್ಲರೂ ಈ ಕಾರ್ಯವನ್ನು ಮಾಡ್ತಾರೆ. ಆಗ ಕೃಪೆ ಮತ್ತು ಶಾಂತಿ ಹೆಚ್ಚೆಚ್ಚಾಗಿ ನಮಗೆ ದೊರೆತಿದೆ. ಹೆಚ್ಚೆಚ್ಚಾಗಿ ದೊರೆಯಬೇಕಾದ್ರೆ ಆತ್ಮದಲ್ಲಿ ನಡೆಯಬೇಕು. ಶರೀರ ಭಾವಗಳ ಮೇಲೆ ಮನಸ್ಸಿಡುವುದು ದೇವರಿಗೆ ಶತ್ರುತ್ವ. 7ನೇ ವಚನ, 8-7ನೇ ವಚನ ರೋಮಪರ್ವತಿಗೆ. ಅಂಥ ಮನಸ್ಸು ದೇವರ ನಿಯಮಕ್ಕೆ ಒಳಪಡುವುದೂ ಇಲ್ಲ, ಒಳಪಡೋದಕ್ಕಾಗೋದೂ ಇಲ್ಲ. ಶರೀರ ಭಾವಾಧೀನರು ದೇವರಿಗೆ ಮೆಚ್ಚಿಕೆಯಾಗಿರಲಾರರು. ದೇವರು ಮೆಚ್ಚಿಸಬೇಕಾದ್ರೆ ಆತನ ಆಜ್ಞೆಗಳನ್ನು ಕೈಗೊಂಡು ನಡಿಬೇಕು. ದೇವರ ವಾಕ್ಯ ಪ್ರಕಾರ ಜೀವಿಸಬೇಕು. ದೇವರ ವಾಕ್ಯ ಸಿಹಿ ಚೀನಿಗಿಂತ ತುಪ್ಪಕ್ಕಿಂತ ಸಿಹಿಯಾಗಿದೆ ಅಂತ. ವಾಕ್ಯ ಓದುವಾಗ ನಮಗೆ ರುಚಿ ಆಗಬೇಕು, ಇನ್ನು ಓದುವ ಅಂತ ಆಗಬೇಕು. ದೇವರ ಸನ್ನಿಧಿಯಲ್ಲಿ ಬರಲಿಕ್ಕೆ ಸಂತೋಷ ಆಗಬೇಕು. ದೇವರ ಆರಾಧನೆ ಇದೆ ಅಂದರೆ ಹೋಗ್ಲಿಕ್ಕೆ ಸಂತೋಷವಾಗಬೇಕು. ಪ್ರಾರ್ಥನೆ, ಉಪವಾಸ ಪ್ರಾರ್ಥನೆ ಸಂತೋಷವಾಗಬೇಕು. ಸಭೆಯಲ್ಲಿ ಪ್ರಾರ್ಥನಾ ಚಟುವಟಿಕೆ ಇದೆ ಅಂದರೆ ಅದು ಭಾಗವಹಿಸಲಿಕ್ಕೆ ಸಂತೋಷವಾಗಬೇಕು. ಅದು ಎಳ್ಕೊಂಡು ಬರಬೇಕು ಸಭೆಗೆ. ಆವಾಗ ನೀವು ಆತ್ಮದಲ್ಲಿ ನಡೀತೀರಿ ಎಂಬುದಾಗಿ. ಕಾಟಾಚಾರಕ್ಕೆ ಭಾನುವಾರ ಬಂದು ಹೋಗ್ತೀವಿ ಅಂತ ಅರ್ಥ ಏನು? ದೇಹದಲ್ಲಿ ನಡೀತಾ ಇದ್ದೀರಿ. ಇನ್ನು ದೇಹದಲ್ಲಿ ನಡೆಯುವುದು ಏನು ಬರೆಯಲ್ಪಟ್ಟಿದೆ? ಮರಣ ಅಂತ ಬರೆಯಲ್ಪಟ್ಟಿದೆ. ಶರೀರ ಭಾವಾದಗಳ ಮೇಲೆ ಮನಸ್ಸಿಡುವುದು ದೇವರಿಗೆ ಶತ್ರುತ್ವ. ಅಂಥ ಮನಸ್ಸು ದೇವರ ನಿಯಮಕ್ಕೆ ಒಳಪಡುವುದಿಲ್ಲ, ಒಳಪಡೋಕೆ ಆಗುವುದೂ ಇಲ್ಲ. ಶರೀರ ಭಾವಾಧೀನರು ದೇವರಿಗೆ ಮೆಚ್ಚಿಕೆಯಾಗಿರಲಾರರು. ನೀವಾದರೂ ನಿಮ್ಮಲ್ಲಿ ದೇವರಾತ್ಮನು ವಾಸವಾಗಿರುವುದಾದರೆ ಶರೀರ ಭಾವಾಧೀನರಲ್ಲ. ದೇವರಾತ್ಮನು ನಮ್ಮಲ್ಲಿ ವಾಸವಾಗಿದೆ ಇದ್ದಾರೆ, ಶರೀರ ಭಾವಾಧೀನರಲ್ಲ. ಯೇಸು ಸ್ವಾಮಿ ನಂಬಿದ ಪ್ರತಿಯೊಬ್ಬರು ದೇವರಾತ್ಮ ವಾಸ ಮಾಡ್ತಾನೆ. ಆವತ್ತೇ ಪರಿಶುದ್ಧಾತ್ಮನ ಮುದ್ರೆ ಹಾಕಿದ್ದಾನೆ. ನೀವು ಆ ಆತ್ಮನನ್ನು ನಂದಿಸಿದರೆ ಮಾತ್ರ ಶರೀರದಲ್ಲಿ ನಡೀಲಿಕ್ಕೆ ಸಾಧ್ಯ. ಇಲ್ಲ ಅಂದರೆ ಆತ್ಮಕ್ಕೆ ಊಟ ಕೊಡ್ತಾ ಇರ್ತೀರಿ. ಆತ್ಮಕ್ಕೆ ಊಟ ಕೊಡ್ತಾ ಇದ್ರೆ ನೀವು ಉರಿತಾ ಇರ್ತೀರಿ. ನಿಮ್ಮ ಹೊಟ್ಟೆ ಒಳಗಿಂದ, ನಮ್ಮ ಹೊಟ್ಟೆಯಿಂದ ಜೀವಕರ ನೀರಿನ ಹೊಳೆಗಳು ಹರಿತಾ ಇರ್ತದೆ. ಆವಾಗ ನಮ್ಮ ಆತ್ಮ ನಂದಿ ಹೋಗುದಿಲ್ಲ, ಬರುದಿಲ್ಲಿಗೆ ಪ್ರಜ್ವಲಿಸುತ್ತೆ. ನಾವು ಜ್ಯೋತಿರ್ಮಂಡಳಗಂತೆ ಕಾಣ್ತೇವೆ. ಹೇಗೆ ಕಾಣಬೇಕಂತ? ನಾವು ಉರಿಯುತ್ತಿರುವ ಜ್ಯೋತಿರ್ಮಂಡಳಗಂತೆ ವಿಶ್ವಾಸಗಳು ಇರಬೇಕಂತೆ. ಏನು ಜ್ಯೋತಿರ್ಮಂಡಳದಲ್ಲಿ ನಾವು ಜ್ಯೋತಿರ್ಮಂಡಳವಾಗಿದ್ದೀವ, ಏನಾಗಿದ್ದೀವಿ ಇಲ್ಲಿ ನೋಡುವಾಗ ಫಿಲಿಪ್ಪಿ ಪತ್ರಿಕೆ 2ನೇ ಅಧ್ಯಾಯದಲ್ಲಿ ಬರೆಯಲ್ಪಟ್ಟಿದೆ. ಆ 16ನೇ ವಚನ. ಅದಕ್ಕಿಂತ ಹಿಂದೆ ನೋಡುವಾಗ 15ನೇ ವಚನ. ಹೀಗೆ ನೀವು ನಿರ್ದೋಷಿಗಳು, ಫಿಲಿಪ್ಪ 2:15, ಯಥಾರ್ಥ ಮನಸ್ಸುಳ್ಳವರು ಆಗಿದ್ದು ವಕ್ರ ಬುದ್ಧಿಯುಳ್ಳ ಮೂರ್ಖ ಜಾತಿಯ ಮಧ್ಯದಲ್ಲಿ ದೇವರ ನಿಷ್ಕಳಂಕರಾದ ಮಕ್ಕಳಾಗಿರುವಿ. ನಾವೇ ವಕ್ರ ಬುದ್ಧಿ ಮಾಡಿದ್ರೆ ಅದಕ್ಕಿಂತ ಮುಂದೆ ಬರೆಯಲ್ಪಟ್ಟಿದೆ ಏನು ಮಾಡ್ಬೇಕಂತ. 13ನೇ ವಚನ. ಯಾಕಂದ್ರೆ ದೇವರೇ ತನ್ನ ಸುಚಿತ್ತವನ್ನು ನೆರವೇರಿಸಬೇಕೆಂದು ನಿಮ್ಮಲ್ಲಿ ಉದ್ದೇಶವನ್ನು, ಪ್ರಯತ್ನವನ್ನು ಉಂಟು ಮಾಡೋನಾಗಿದ್ದಾನೆ. ಜಸ್ಟ್ ದೇವರ ಒಂದು ಕಾರ್ಯಕ್ಕೆ ಮನಸ್ಸು ಕೊಟ್ಟರೆ ಸಾಕು. ಆತನ ಸುಚಿತ್ತ ನಮ್ಮ ಮೂಲಕ ನಡಿಬೇಕೆಂಬುದಾಗಿ ಆತನು ನಮ್ಮನ್ನು ನಡೆಸ್ತಾನೆ. ನಾವು ಒಪ್ಪಿಸಿಕೊಟ್ರೆ, ದೇವರಿಗೆ ಒಪ್ಪಿಸಿಕೊಟ್ರೆ. ಗುಣಗುಟ್ಟದೆಯೂ 14ನೇ ವಚನ, 2:14 ಫಿಲಿಪ್ಪ. ವಿವಾದವಿಲ್ಲದೆಯೂ ಎಲ್ಲವನ್ನು ಮಾಡ್ರಿ. ಗುಣಗುಟ್ಟದೆ ಅಂದರೆ ಏನಾದರೂ ನಿಮಗೆ ಹೇಳಿದ್ರೆ ಬೇರೆಯವರು, ಅದು ಗುಣಗುಟ್ಟಬಾರ್ದು. ದೇವರ ರಾಜ್ಯದ ವಿಷಯವಾಗಿ, ಸೇವೆ ವಿಷಯವಾಗಿ, ಸಭೆಗೆ ಬರುವ ವಿಷಯವಾಗಿ,
ಗುಣಗುಟ್ಟಿದ್ರೆ ಅಂದರೆ ನಿಂದ ಆತ್ಮದಲ್ಲಿ ನಡೀತಾ ಇಲ್ಲ ಅಂತ ಅಷ್ಟೇ. ದೇಹದಲ್ಲಿ ನಡಿತೀವಿ, ದೇಹದಲ್ಲಿ ನಡೆಯವರಿಗೆ ಎಲ್ಲ ಗುಣಗುಟ್ಟಕ್ಕೆ ಬಂದ್ಬಿಡುತ್ತೆ. ಏನು ಆತ್ಮದಲ್ಲಿ ನಡೀತಿಲ್ಲ ಅಂತ ಅರ್ಥ. ಏನು ಇನ್ನೊಬ್ಬರ ಮೇಲೆ ಭಿನ್ನಾಭಿಪ್ರಾಯ ಇದೆ, ಭೇದ ಇದೆ ಸಹ ಇನ್ನೊಬ್ಬರ ಮೇಲೆ ತಪ್ಪು ಹೊರಿಸ್ಲಿಕ್ಕೆ ಕಾರಣ ಇದ್ರು ತಪ್ಪು ಹೊರಿಸ್ಬಿಡಿ ಅಂತ ದೇವರು ವಾಕ್ಯ ಹೇಳ್ತದೆ. ತಪ್ಪು ಹೊರಿಸ್ಲಿಕ್ಕೆ ಕಾರಣ ಇರ್ಬೋದು, ಹೊರಿಸಬಾರ್ದು. ಯಾಕಂದ್ರೆ ಅವ್ರಿಗೆ ಗೊತ್ತಿಲ್ಲದೆ ಮಾಡ್ತಿದ್ದಾರೆ. ನೀನು ಆತ್ಮದಲ್ಲಿ ನಡೆಯೋನಾಗಿದ್ದಿ, ಅವನಾಗಿ ನೀನು ನಡಿಬೇಡ. ಆತನು ಪ್ರಾಕೃತಿಕ ಮನುಷ್ಯ, ಕಾರ್ನಲ್ ಮ್ಯಾನ್. ನೀನು ಆತ್ಮಿಕ ಮನುಷ್ಯ. ಅವನಿಗೂ ನಮ್ಗೆ ವ್ಯತ್ಯಾಸ ಇದೆ. ಲೋಕ ಜನರು ಪ್ರಾಕೃತಿಕ ಮನುಷ್ಯರು, ದೇವರಾತ್ಮಲ್ಲಿ ವಾಸ ಮಾಡ್ತಾ ಇಲ್ಲ. ಅವರಿಗೆ ಪರಿಶುದ್ಧಾತ್ಮನವ್ರಿಗೆ ಗೊತ್ತಿಲ್ಲ. ಅವರಿಗೆ ನಮಗೆ ಪರಿಶುದ್ಧಾತ್ಮ ನಡೆಸುವಿಕೆ ಇದೆ. ಪರಿಶುದ್ಧಾತ್ಮನ ರೀತಿಯಲ್ಲಿ ನಡೆಯೋರು ನಾವಾಗಿದ್ದೇವೆ. ಆದ್ದರಿಂದ ಗುಣಗುಟ್ಟದೆಯೂ ವಿವಾದವಿಲ್ಲದೆಯೂ ಎಲ್ಲವನ್ನು ಮಾಡ್ರಿ. ಹೀಗೆ ನೀವು ನಿರ್ದೋಷಿಗಳು ಯಥಾರ್ಥ ಮನಸ್ಸುಳ್ಳವರು ಆಗಿದ್ದು ವಕ್ರ ಬುದ್ಧಿಯುಳ್ಳ ಮೂರ್ಖ ಜಾತಿಯ ಮಧ್ಯದಲ್ಲಿ ದೇವರ ನಿಷ್ಕಳಂಕರಾದ ಮಕ್ಕಳಾಗುವಿರಿ. ಲೋಕ ಜನ ಇದ್ದಾರೆ, ವಕ್ರ ಬುದ್ಧಿಯುಳ್ಳರು ಇದ್ದಾರೆ. ಇಲ್ಲಿ ಲೋಕದಲ್ಲಿ ಮೂರ್ಖ ಜಾತಿಯರು ಇದ್ದಾರೆ. ಅದರ ಮಧ್ಯದಲ್ಲಿ ದೇವರ ನಿಷ್ಕಳಂಕವಾದ ಮಕ್ಕಳಾಗುವಿರಿ. ಇವರೊಳಗೆ ಸಮಾಜದಲ್ಲಿ ಎಲ್ಲ ಥರ ಜನ ಇರ್ತಾರೆ. ಅವರ ಮಧ್ಯದಲ್ಲಿ ನೀವು ಸರ್ವರಿಗೂ ಜೀವದಾಯಕ ವಾಕ್ಯವನ್ನು ತೋರಿಸಿಕೊಡುವವರಾಗಿದ್ದು ಲೋಕದೊಳಗೆ ಹೊಳೆಯುವ ಜ್ಯೋತಿರ್ಮಂಡಲಗಳಂತೆ ಕಾಣಿಸುವಿರಾಗಿದ್ದೀರಲ್ಲ. ಅದಕ್ಕೆ ಲೋಕಕ್ಕೆ ಬೆಳಕು ಅಂತ ಯೇಸುಸ್ವಾಮಿ ಹೇಳಿದ್ರು ನಮಗೆ. ನೀವೇ ಲೋಕಕ್ಕೆ ಬೆಳಕು. ನಮ್ಮಲ್ಲೆಲ್ಲ ಯೇಸುಸ್ವಾಮಿ ಇದ್ದಾನೆ, ಬೆಳಕಾಗಿದ್ದೇವೆ. ಆ ಬೆಳಕು ಪ್ರಕಟಿಸಬೇಕು. ನಮ್ಮ ಹೊಟ್ಟೆ ಒಳಗಿಂದ ಜೀವಕರದ ನೀರಿನ ಹೊಳೆಗಳು ಹರಿಬೇಕು. ವಾಕ್ಯ ನಮ್ಮೊಳಗಿಂದ ಹರಿಬೇಕು. ಸುವಾರ್ತೆ ನಾವು ನಿರಂತರ ಸಾರುವಾಗಬೇಕು. ಕಷ್ಟ ಸಂಕಟದಲ್ಲಿ ಜನರಿಗೆ ಸುವಾರ್ತೆ ಸಾರುವ ಮೂಲಕ ಅವರು ವಾಕ್ಯ ಕೇಳುವವರು ಬಿಡುಗಡೆ ಹೊಂದ್ತಾರೆ. ಆಗ ನಾವು ಹೊಳಿತಾ ಇರುವ ಜ್ಯೋತಿರ್ಮಂಡಲಗಳಾಗ್ತೇವೆ. ಯಾವಾಗ ಆಗ್ತದೆ? ಕ್ರಿಸ್ತನ ಕುರಿತು ಪರಿಜ್ಞಾನ ಉಂಟಾದಾಗ ಕೃಪೆ ಮತ್ತು ಶಾಂತಿ ನಮ್ಮಲ್ಲಿ ಹೆಚ್ಚೆಚ್ಚಾಗ್ತದೆ. ಅದಕ್ಕೆ ವಿರುದ್ಧವಾದ ಮಾಡುವಾಗ ನಾವು ಕಾರ್ನಲ್ ಮೈಂಡೆಡ್ ಪರ್ಸನ್ಸ್ ಆಗ್ತೇವೆ. ಪೌಲ ಕೊರಿಂಥವರಿಗೆ ಅದೇ ಹೇಳ್ತಾನೆ. ಏನು ಕೊರಿಂಥ ಪತ್ರಿಕೆಯಲ್ಲಿ 1 ಕೊರಿಂಥದಲ್ಲಿ ಆತನು, ನಾವು ಈಗ ಓದಿದ್ವಿ 3ನೇ ಅಧ್ಯಾಯದಲ್ಲಿ ಓದ್ವಿ. ಏನು ಶರೀರ ಆದಿನ ಸ್ವಭಾವ ಉಳ್ಳವರಾಗಿದ್ದೀರಿ. ಇಲ್ಲಿ ಬರಿತೀವಿ, ಇನ್ನು ನಿಮಗೆ ಅನ್ನ ಕೊಡಲಿಲ್ಲ. 2ನೇ ವಚನ 3:2. ನಿಮಗೆ ಹಾಲು ಕುಡಿಸಿದೆನು, ಅನ್ನ ಕೊಡಲಿಲ್ಲ. ಅನ್ನ ತಿನ್ನೋದಕ್ಕೆ ನಿಮಗೆ ಇನ್ನೂ ಶಕ್ತಿ ಇರಲಿಲ್ಲ, ಈಗಲೂ ಶಕ್ತಿ ಇಲ್ಲ. ಯಾಕೆಂದರೆ ಶರೀರಾಧೀನ ಸ್ವಭಾವವುಳ್ಳವರಾಗಿದ್ದೀರಿ. ನೋಡಿ ನಡೀತೀರಿ. ದೇಹ ಹೇಳ್ದಂಗೆ, ಪಂಚೇಂದ್ರಿಯಗಳು ಹೇಳ್ದಂಗೆ ನಡೀತೀರಿ ಅಷ್ಟೇ. ಆತ್ಮದಲ್ಲಿ ನಡೀತಿಲ್ಲ. ಸೂಪರ್ ನ್ಯಾಚುರಲ್ ರೆಲ್ಮಲ್ಲಿ ನಡೀತಾ ಇಲ್ಲ. ದೇವರ ವಾಕ್ಯ ಪ್ರಕಾರ ನಡೀತಾ ಇಲ್ಲ ಅಂತ ಕೊರಿಂಥ ಪತ್ರಿಕೆಗೆ ಸಭೆಗೆ ಆತನು ಹೇಳ್ತಾನೆ. ಇಲ್ಲಿ ನೋಡುವಾಗ ನರಪ್ರಾಣಿಗಳಂತೆ ಯಾಕೆ ನೋಡಿ, ಯಾಕೆಂದರೆ ಇನ್ನೂ ಶರೀರ ಭಾವವುಳ್ಳವರಾಗಿದ್ದೀರಿ. ನಿಮ್ಮೊಳಗೆ ಹೊಟ್ಟೆ ಕಿಚ್ಚು ಜಗಳ ಇರುವಲ್ಲಿ ನೀವು ಶರೀರ ಭಾವ ಉಳ್ಳವರಾಗಿದ್ದೀರಿ. ಕೇವಲ ನರಪ್ರಾಣಿಗಳಂತೆ ನಡೆಯುತ್ತೀರಲ್ಲವೇ. ಅಂದರೆ ನಾವು ಹೊಟ್ಟೆ ಕಿಚ್ಚು ಜಗಳ ಗುಣಗುಟ್ಟಿಕೆ ಅವೆಲ್ಲ ಇತ್ತು ಕೊರಿಂಥ ಸಭೆಯಲ್ಲಿ ಹೇಳ್ತಾನೆ. ಎಲ್ಲ ಸಭೆಯಲ್ಲಿ ಇರ್ತದೆ ಅದು. ಆದರೆ ಆ ರೀತಿ ನಾವು ನಡಿಬಾರದು. ಆತ್ಮದಲ್ಲಿ ನಡಿಬೇಕು. ಕ್ರಿಸ್ತನ ಕುರಿತು ಜ್ಞಾನ ನಮ್ಗೆ ಹೆಚ್ಚಾಗ್ತಾ ಹೋಗಬೇಕು. ಪರಿಜ್ಞಾನ ಹೆಚ್ಚಾಗ್ತಾ ಹೋಗಬೇಕು. ಪರಿಜ್ಞಾನ ಹೆಚ್ಚಾಗ್ತಾ ಹೋಗುವಾಗ ಇವೆಲ್ಲ ಗುಣಗುಟ್ಟುವಿಕೆ, ಭೇದ ಭಾವ, ಇವೆಲ್ಲ ಭಿನ್ನಾಭಿಪ್ರಾಯ ಇವೆಲ್ಲ ಗಣನೆಗೆ ಬರೋದಿಲ್ಲ. ನಮಗೆ ಕ್ಷುಲ್ಲಕ ಕಾಣುತ್ತೆ. ಚಿಕ್ಕ ಮಕ್ಕಳು ಮಾಡ್ದಂಗೆ ಕಾಣ್ತಾವೆ ಅವೆಲ್ಲ. ಏನು ಚಿಕ್ಕ ಮಕ್ಕಳು ಜಗಳ ಮಾಡ್ಕೊಳ್ತಾರ ಆ ರೀತಿ ಕಾಣುತ್ತೆ. ನಾವು ಮೆಚೂರ್ ಆದಾಗ ಅವಾಗ ಕ್ಷಮಿಸ್ಲಿಕ್ಕೆ ಭಾಳ ಈಸಿ ಆಗ್ತದೆ ನಮಗೆ. ಕ್ರಿಸ್ತನ ಕ್ಷಮಿಸಿದ ರೀತಿಯಲ್ಲಿ ಏನು ಕ್ಷಮಿಸಿ ನಮಗೆ ಭಾರಿ ಈಸಿ ಆಗ್ತದೆ. ಏನು ಯಾಕಂದರೆ ಶರೀರದಲ್ಲಿ ನಡಿಬೇಕಾದ್ರೆ ಕ್ಷಮಿಸ್ಲಿಕ್ಕೆ ಆಗಲ್ಲ. ನೀವು ಯಾರಿಗೆ ಕ್ಷಮಿಸ್ತಾ ಇಲ್ಲ, ಒಬ್ಬನು ಉದ್ಧಾರ ಆದರೆ ನಿಮಗೆ ಸಂತೋಷ ಆಗಲ್ಲ, ಇನ್ನೊಬ್ಬರು ಕೆಳಬಿದ್ರೆ ಸಂತೋಷ ಆಗುತ್ತೆ. ಅಂದರೆ ಅದು ಕ್ರಿಸ್ತನ ಮನಸ್ಸಲ್ಲ. ಅದು ಕ್ರಿಸ್ತನ ಮನಸ್ಸಲ್ಲ. ಒಬ್ಬ ವಿಶ್ವಾಸಿ ಉನ್ನತ ಸ್ಥಾನಕ್ಕೆ ಹೋಗ್ತಾನಂದರೆ ಸಂತೋಷ ಪಡ್ಬೇಕು. ಯಾಕಂದ್ರೆ ದೇವರು ವಾಕ್ಯ ಪ್ರಕಾರ ಹೋಗ್ತಾ ಇದ್ದಾನೆ. ಯೇಸುಸ್ವಾಮಿ ನಂಬಿದವರು ದಿನೇ ದಿನೇ ಉನ್ನತ ಸ್ಥಾನಕ್ಕೆ ಹೋಗ್ತಾರೆ. ವಿವೇಕಿಗೆ ಜೀವದ ಮಾರ್ಗವು ಮೇಲಕ್ಕೆ ಹೋಗ್ತದೆ. ಆಶೀರ್ವಾದ ಹೊಂತಾಗಿರ್ತಾನೆ. ಯಾಕಂದರೆ ಕ್ರಿಸ್ತನ ಪರಿಜ್ಞಾನ ಬಂದಿದೆ. ಪರಿಜ್ಞಾನ ಬಂದ ನಿಮಿತ್ತವಾಗಿ ಶಾಂತಿಯು, ಕೃಪೆಯು ಮತ್ತು ಶಾಂತಿಯು ಹೆಚ್ಚೆಚ್ಚಾಗಿ ಅವನಿಗೆ ಬರ್ತಾ ಇದೆ, ಮೇಲೆ ಹೋಗ್ತಾ ಇದ್ದಾನೆ. ಯಾಕಂದರೆ ವಾಕ್ಯದಲ್ಲಿ ಆತನು ಬೆಳೀತಾ ಇದ್ದಾನೆ. ಭಿನ್ನಾಭಿಪ್ರಾಯ, ಹೊಟ್ಟೆ ಕಿಚ್ಚು, ಜಗಳ ಇವ್ಯಾವುದೂ ಇಲ್ಲ. ದೇವರು ವಾಕ್ಯ ಪ್ರಕಾರ ಜೀವಿಸ್ತಾನೆ. ಹಾಗೆಯೇ ಆತನು ಉನ್ನತ ಸ್ಥಾನಕ್ಕೆ ಹೋಗ್ತಾನೆ. ಆ ರೀತಿ ಉನ್ನತ ಸ್ಥಾನಕ್ಕೆ ಹೋಗುವಾಗ
ನಮಗೆ ಸಂತೋಷ ಆಗಬೇಕು, ಹೊಟ್ಟೆ ಕಿಚ್ಚು ಬರಬಾರ್ದು. ಯಾಕಂದರೆ ದೇವ್ರ ವಾಕ್ಯ ಪ್ರಕಾರ ಅಭಿವೃದ್ಧಿ ಆಗ್ತಾ ಇದ್ದಾನೆ. ನಾವು ಹೊಟ್ಟೆ ಕಿಚ್ಚು ಬಿಟ್ಟರೆ ನಮ್ಗೆ ಇದ್ದು ಹೋಗುತ್ತಂತೆ. ಬದಲಿಗೆ ಆ ರೀತಿ ಆತನು ಯಾವಾಗ ಆದ ಅವನ ಹತ್ರ ಅವನ ಸಾಕ್ಷಿ ಕೇಳಬೇಕು. ಅವನ ಸಾಕ್ಷಿ ಹೇಳುವಾಗ ದೇವ್ರ ವಾಕ್ಯ ಪ್ರಕಾರ ಜೀವಿಸುವ ಮಾರ್ಗ ಹೇಳ್ತಾನೆ. ನಾವು ಆ ರೀತಿ ಜೀವಿಸಿ ನಮ್ಮ ಜೀವಿತಲ್ಲೂ ಸಹ ಆಶೀರ್ವಾದ ಆಗಿ ನಾವು ಉನ್ನತ ಸ್ಥಾನಕ್ಕೆ ಹೋಗೋದನ್ನು ನೋಡ್ಬೇಕು. ನಾವು ಯಾರು ದೇವ್ರ ವಾಕ್ಯ ಪ್ರಕಾರ ನಡೀತಾರೆ ಅವ್ರು ಕೆಳಗೆ ಹೋಗೋದೇ ಇಲ್ಲ, ಅವ್ರು ಉನ್ನತ ಸ್ಥಾನಕ್ಕೆ ಹೋಗ್ತಾರೆ. ಯಾಕಂದ್ರೆ ದೇವ್ರ ವಾಕ್ಯ ಯಾವುದು ಸುಳ್ಳಾಗೋದಿಲ್ಲ. 100% ದೇವ್ರ ವಾಕ್ಯ ಸತ್ಯ. ಏನು 100%? ಇಲ್ಲಿ ಭೇದ ಭಾವ ಬಗ್ಗೆ ಇಲ್ಲಿ ಬರೀತಾನೆ ಪೌಲ. ಏನು ನರ ಪ್ರಾಣಿಗಳಂತೆ ಇದ್ದೀರಿ, ನಡೀತಿರಲಿಲ್ಲ. 4ನೇದು ವಚನ 3:4 ವಚನ 1ನೇ ಕೊರಿಂಥ್ಯ. ಒಬ್ಬನು ನಾನು ಪೌಲನವನು, ಮತ್ತೊಬ್ಬನು ನಾನು ಅಪೊಸ್ತಲನವನು ಎಂದು ಹೇಳುತ್ತಿರುವಾಗ ನೀವು ಕೇವಲ ನರ ಪ್ರಾಣಿಗಳಾಗಿದ್ದೀರಿ. ಸೇವಕರಲ್ಲಿ ಭೇದ. ಆ ಸೇವಕರು ಒಳ್ಳೆಯವರು, ಈ ಸೇವಕರು ಒಳ್ಳೆಯವರು, ನಾನು ಇವನು ಮಾರ್ಗ ಹೋಗ್ತೇನೆ. ನಾವು ಯಾವ ಸೇವಕರನ್ನ ಹಿಂಬಾಲಿಸುವವರಲ್ಲ, ನಾವು ಯೇಸುವನ್ನು ಹಿಂಬಾಲಿಸುವರು. ಯೇಸುವನ್ನು ಹಿಂಬಾಲಿಸುವರು. ಒಬ್ಬ ಸೇವಕರ ಮೂಲಕ ಬೇಕಾದಷ್ಟು ಅದ್ಭುತ ಮಾತ್ರ ಕಾರ್ಯಗಳಾಗಬಹುದು, ದೇವರಾಗುವುದಿಲ್ಲ. ಅದ್ಭುತ ಮಹತ್ ಕಾರ್ಯ ಮಾಡುವನು ದೇವರು. ನಮ್ಮ ಮೂಲಕ ಮಾಡ್ತಾನಷ್ಟೇ. ಯಾರು ದೇವರು ವಾಕ್ಯ ಪ್ರಕಾರ ಜೀವಿಸ್ತಾರೋ ಅವ್ರ ಮೂಲಕ ಮಾಡ್ತಾನೆ. ಆದರೆ ಮಹಿಮೆ ಯಾರಿಗೆ ಹೋಗಬೇಕು? ದೇವರಿಗೆ ಸಲ್ಲಬೇಕು. ನಾವಿಲ್ಲಿ ಆ ಸೇವಕ ಈ ಸೇವಕ ಅಂತ ಜಗಳ ಮಾಡಿಕೊಂಡ್ರೆ ನಾವು ಪ್ರಾಕೃತಿಕ ಮನುಷ್ಯರಾಗ್ತೇವೆ, ಆತ್ಮಿಕ ಮನುಷ್ಯರಲ್ಲ. ಪ್ರಾಕೃತಿಕ ಮನುಷ್ಯರಾಗಬಾರ್ದು. ಒಬ್ಬರನ್ನೊಬ್ಬರು ನಾವು ಪ್ರೀತಿಸಬೇಕು. ಎಫೆಸ್ಯ ಪತ್ರಿಕೆಯಲ್ಲಿ ಪೌಲ ಬರೀತಾನೆ 5ನೇ ಅಧ್ಯಾಯದಲ್ಲಿ. ಆತನು ಪೌಲ ಬರಿಬೇಕಾರೆ 4ನೇ ಅಧ್ಯಾಯ 30ನೇ ವಚನ. ಕ್ರಿಸ್ತನು ಪ್ರೀತಿಸಿದ ಪ್ರಕಾರ ನೀವು ಒಬ್ಬರೊಬ್ಬರು ಪ್ರೀತಿಸ್ರಿ ಎಂಬುದಾಗಿ. ಮೂವತ್ತನೇ ವಚನ. ದೇವರ ಪವಿತ್ರಾತ್ಮನ ದುಃಖಪಡಿಸಬೇಡ್ರಿ, ಆತನಲ್ಲಿ ವಿಮೋಚನೆಗಾಗಿ ದಿನಕ್ಕಾಗಿ ಮುದ್ರೆ ಹೊಂದಿದಿರಲ್ಲ. ಎಲ್ಲ ದ್ವೇಷ, ಕೋಪ, ಕ್ರೋಧ, ಕಲಹ, ದೂಷಣೆ ಇವುಗಳನ್ನು ಸಕಲ ವಿಧವಾದ ದುಷ್ಟತ್ವವನ್ನು ನಿಮ್ಮಿಂದ ದೂರ ಮಾಡ್ರಿ. ಒಬ್ಬರಿಗೊಬ್ಬರು ಉಪಕಾರಿಗಳಿಗೂ ಕರುಣೆಯುಳ್ಳವರಾಗಿಯೂ ಕ್ಷಮಿಸೋರು ಆಗಿರಿ. ದೇವರು ನಿಮಗೆ ಕ್ರಿಸ್ತನಲ್ಲಿ ಕ್ಷಮಿಸಿದನಲ್ಲ. ನಾವು ಅಪರಾಧಿಗಳು, ಪಾಪ ಮಾಡಿದವರು ಒಂದು ಈ ಲೋಕದಲ್ಲಿ ಅಂದರೆ ಲೌಕ್ಯ ರೀತಿಯಲ್ಲಿ ಇದ್ದವರು ನಮ್ಮೆಲ್ಲರನ್ನು, ಯೇಸುವನ್ನು ಯಾರು ನಂಬ್ತಾರೆ ಎಲ್ಲರನ್ನು ದೇವರು ಕ್ರಿಸ್ತನು ಕ್ಷಮಿಸಿದ್ದಾನೆ. ನಮ್ಮೆಲ್ಲರ ಈಗ ಸಿಗಬೇಕಾದ ದಂಡನೆ ಆತನು ಕಲ್ವಾರಿ ಕ್ರೂಜಲ್ಲಿ ಹೊಂದಿದ್ದಾನೆ. ಯೇಸ್ವಾಮಿ ನಮಗೇನು ಪನಿಷ್ಮೆಂಟ್ ಆಗಬೇಕಾಯಿತು ನಾವು ತಪ್ಪು ಮಾಡಿದ್ದಕ್ಕೆ, ಆ ಪನಿಷ್ಮೆಂಟು ದೇವರು ಯೇಸ್ವಾಮಿ ಮೇಲೆ ಹಾಕಿದ್ದಾನೆ. ಯೇಸ್ವಾಮಿ ಹಾಕಿ ನಮ್ಮನ್ನು ಯೇಸ್ವಾಮಿ ಕ್ಷಮಿಸಿದ್ದಾನೆ. ಪಾಪ ಎಂಬ ಅಡ್ಡ ಗೋಡೆಯನ್ನು ನಮ್ಮಿಂದ ತೆಗೆದಾಕಿದ್ದಾನೆ. ದೇವರ ಮುಂದೆ ನಿಲ್ಲಲಿಕ್ಕೆ ನಮಗೆ ಅರ್ಹತೆ ಇರಲಿಲ್ಲ. ಪಾಪ ಎಂಬ ಅಡ್ಡ ಗೋಡೆ ದೇವರಿಗೆ ನಮ್ಮ ಮಧ್ಯೆ ಇತ್ತು. ಆ ಅಡ್ಡ ಗೋಡೆಯನ್ನು ಯೇಸು ಸ್ವಾಮಿ ತೆಗೆದಾಕಿ ನಮಗೆ ಕ್ಷಮಿಸಿದ್ದಾನೆ. ಆದುದರಿಂದ ದೇವರ ಪ್ರಿಯರಾದ ಮಕ್ಕಳಿಗೆ ತಕ್ಕ ಹಾಗೆ ಆತನನ್ನು ಅನುಸರಿಸುವರಾಗಿರಿ. ದೇವರ ಪ್ರಿಯರ ಮಕ್ಕಳಿಗೆ ತಕ್ಕಂತೆ ಕ್ರಿಸ್ತನ ಅನುಸರಿಸುವಾಗ ಆಗ್ಬೇಕು ನಾವು. ಕ್ರಿಸ್ತನು ನಿಮ್ಮನ್ನು ಪ್ರೀತಿಸಿದನಲ್ಲ, ಕ್ರಿಸ್ತನು ನಿಮ್ಮನ್ನು ಪ್ರೀತಿಸಿ ನಮ್ಮೆಲ್ಲರಿಗೋಸ್ಕರ ತನ್ನನ್ನೇ ದೇವರಿಗೆ ಸುಗಂಧ ವಾಸನೆಯಾದ ಕಾಣಿಕೆಯಾಗಿಯೂ ಯಜ್ಞವಾಗಿಯೂ ಸಮರ್ಪಿಸಿಕೊಂಡ ಪ್ರಕಾರ ನೀವು ಪ್ರೀತಿಯಲ್ಲಿ ನಡೆದುಕೊಳ್ಳ್ರಿ. ಕ್ರಿಸ್ತನು ಕ್ಷಮಿಸಿದ ಪ್ರಕಾರ ನೀವು ಇತರನ್ನು ಕ್ಷಮಿಸ್ರಿ. ಕ್ರಿಸ್ತನು ನಿಮ್ಮನ್ನು ಪ್ರೀತಿಸಿ ನಮ್ಮೆಲ್ಲರಿಗೂ ತನ್ನ ದೇವರಿಗೆ ಸುಗಂಧ ವಾಸನೆಯಾಗಿಯೂ ಕಾಣಿಕೆಯಾಗಿಯೂ ಯಜ್ಞವಾಗಿಯೂ ಸಮರ್ಪಿಸಿಕೊಂಡ ಪ್ರಕಾರ ನೀವು ಪ್ರೀತಿಯಲ್ಲಿ ನಡೆದುಕೊಳ್ಳ್ರಿ ಎಂಬುದಾಗಿ. ನೀವು ಪ್ರೀತಿ ಮಾಡ್ತೀರಂದರೆ ಕ್ರಿಸ್ತನು ಹೇಗೆ ಶಿಲುಬೆಯಲ್ಲಿ ಪ್ರಾಣ ಕೊಟ್ಟು ಆತನ ದೇಹನೇ ಅರ್ಪಿಸಿ ನಮಗೋಸ್ಕರ ಬಿಡಿಸಿದನಲ್ಲ, ನೀ ಇನ್ನೊಬ್ಬರಿಗೆ ಪ್ರೀತಿ ಮಾಡಿದರೆ ಅದಕ್ಕೆ ಈಕ್ವಲ್ ಅಂತ ಹೇಳ್ತಾನೆ. ಅದಕ್ಕೋಸ್ಕರ ಪೌಲ ಇನ್ನೊಂದು ಕಡೆ ಹೇಳ್ತಾನೆ, ನೀವು ಇನ್ನೊಬ್ಬರನ್ನು ಪ್ರೀತಿ ಮಾಡಬೇಕಂತ ಸಾಲ ಒಂದೇ ಹೊರತು ಇನ್ಯಾವುದು ನಿಮಗಿಲ್ಲ ಅಂತ. ಪ್ರೀತಿ ಮಾಡೋದೊಂದು ಸಾಲ ಅಂತ ಹೇಳ್ತಾನೆ. ಏನು 13ನೇ ಅಧ್ಯಾಯ 8ನೇ ವಚನ ರೋಮಪುರ ಪತ್ರಿಕೆ. ಒಬ್ಬರನ್ನೊಬ್ಬರು ಪ್ರೀತಿಸಬೇಕೆಂಬ ಋಣ ಅಂದರೆ ಸಾಲ, ಋಣವೇ ಹೊರತು ಬೇರೆ ಯಾವ ಸಾಲವೂ ನಿಮಗೆ ಇರಬಾರ್ದು.
ಪ್ರೀತಿ ಮಾಡಲಿಕ್ಕೆ ಯಾವಾಗ ಸಾಧ್ಯ? ಕ್ರಿಸ್ತನ ಕುರಿತು ಪರಿಜ್ಞಾನ ನಮಗೆ ಹೆಚ್ಚಾದಾಗ ಮಾತ್ರ. ಕ್ರಿಸ್ತನ ಕುರಿತು ಪರಿಜ್ಞಾನ ಹೆಚ್ಚಾದಾಗ ಮಾತ್ರ ಒಬ್ಬರು ನಾವು ಪ್ರೀತಿ ಮಾಡ್ತೇವೆ. ಅಂದರೆ ಅವ್ರ ತಪ್ಪನ್ನು ಕ್ಷಮಿಸ್ತೇವೆ. ತಪ್ಪನ್ನು ಕ್ಷಮಿಸ್ಲಿಕ್ಕೆ ಆಗಲ್ಲ ಅಂದರೆ ಕ್ರಿಸ್ತನ ಪ್ರೀತಿ ನಮ್ಮಲ್ಲಿ, ಸಂಪೂರ್ಣವಾದ ಪ್ರೀತಿ ನಮ್ಮಲ್ಲಿ ಇಲ್ಲ. ಪ್ರೀತಿಯು ಬಹು ಪಾಪಗಳನ್ನು ಮುಚ್ಚುತ್ತದೆ ಎಂದು ಬರೆಯಲ್ಪಟ್ಟಿದೆ. ಪ್ರೀತಿಯು ಬಹು ಪಾಪಗಳನ್ನು ಮುಚ್ಚುತ್ತದೆ. ಎಷ್ಟು ತಪ್ಪಿದ್ರೂ ಸಹ ನಾವು ಅವನನ್ನು ಪ್ರೀತಿ ಮಾಡುವ ನಿಮಿತ್ತ ಆ ತಪ್ಪು ನಮ್ಮ ಕಣ್ಣಿಗೆ ಕಾಣೋದಿಲ್ಲ ಅಂತ. ಆ ತಪ್ಪು ಕಣ್ಣಿಗೆ ಕಾಣ್ತಂದ್ರೆ ಅವನನ್ನು ಪ್ರೀತಿ ಮಾಡ್ತಾ ಇಲ್ಲ ಅಂತ. ಕ್ರಿಸ್ತನಲ್ಲಿರುವ ಪ್ರತಿಯೊಬ್ಬರು ದೇವರ ಮಕ್ಕಳಾಗಿದ್ದಾರೆ. ತಂದೆಯಿಂದ ಹುಟ್ಟಿದ ಎಲ್ಲರನ್ನೂ ಆತನು ಪ್ರೀತಿ ಮಾಡ್ತಾನೆ. ಪ್ರತಿಯೊಬ್ಬ ವಿಶ್ವಾಸಿ ಆ ಒಬ್ಬನೇ ತಂದೆಯಿಂದ ಹುಟ್ಟಿದವರು. ಒಬ್ಬ ವಿಶ್ವಾಸಿಯನ್ನು ದ್ವೇಷ ಮಾಡಿದ್ರೆ ತಂದೆಯಿಂದ ಹುಟ್ಟಿದ ಮಗನಿಗೆ ದ್ವೇಷ ಮಾಡೋಂಗಿಲ್ಲ. ನಾವು ತಂದೆ ಅವನು ಪ್ರೀತಿ ಮಾಡ್ತಾನೆ, ನಾವು ಪ್ರೀತಿ ಮಾಡಬೇಕು. ಅದಕ್ಕೋಸ್ಕರ ಪೌಲ ಇಲ್ಲಿ ಬರೀತಾನೆ, ಒಬ್ಬರೊಬ್ಬರು ಪ್ರೀತಿಸಬೇಕೆಂಬ ಋಣವೇ ಹೊರತು ಬೇರೆ ಯಾವ ಸಾಲವು ನಿಮಗೆ ಇರಬಾರದು. ಮತ್ತೊಬ್ಬರನ್ನು ಪ್ರೀತಿಸುವವನು ಧರ್ಮ ಪ್ರಮಾಣವನ್ನೆಲ್ಲ ನೆರವೇರಿಸ್ತಾನೆ. ಧರ್ಮಶಾಸ್ತ್ರ ಹೇಳಿದೆಯಲ್ಲ, ಧರ್ಮಶಾಸ್ತ್ರ ಪೂರ್ತಿ ಇರೋದು ಯಾವುದಲ್ಲಿ ನೆರವೇರ್ತದೆ? ಇನ್ನೊಬ್ಬರು ಪ್ರೀತಿಸುವ ಮೂಲಕ ಧರ್ಮಶಾಸ್ತ್ರ ಕಂಪ್ಲೀಟ್ ನೆರವೇರಿದೆ ಅಂತ ಹೇಳ್ತಾನೆ. ಧರ್ಮಶಾಸ್ತ್ರವೇ ನೆರವೇರಿದೆ ಇನ್ನೊಬ್ಬರು ಪ್ರೀತಿ ಮಾಡಿದ್ರೆ. ಪ್ರೀತಿ ಮಾಡಲಿಕ್ಕೆ ಆಯಿತು ಅಂದರೆ ಕ್ರಿಸ್ತನ ಜ್ಞಾನ ನಿನಗೆ, ಪರಿಜ್ಞಾನ ನಿನಗೆ ಉಂಟಾಗಿದೆ. ಪೇತ್ರ ಹೇಳಿದ್ನಲ್ಲ, ಕ್ರಿಸ್ತನ ಪರಿಜ್ಞಾನ ನಿಮಗೆ ಉಂಟಾಗುವಲ್ಲಿ ಕೃಪೆ ಮತ್ತು ಶಾಂತಿ ಉಂಟಾಗ್ತದೆ. ಇನ್ನೊಬ್ಬರನ್ನ ಪ್ರೀತಿ ಮಾಡ್ತೀರಿ ಅಂದರೆ ನಮಗೆ ಬೇಕಾದ್ರೆ ಮಾತ್ರ ಪ್ರೀತಿ ಮಾಡೋದಲ್ಲ, ಎಲ್ಲರೂ ಪ್ರೀತಿ ಮಾಡುತ್ತದು. ಕ್ರಿಸ್ತನಲ್ಲಿರುವ ಪ್ರತಿಯೊಬ್ಬರು ಪ್ರೀತಿ ಮಾಡುತ್ತದು. ನೀವು ಒಬ್ಬರನ್ನೊಬ್ಬರು ಪ್ರೀತಿ ಮಾಡಿದರೆ ಲೋಕಜನ ನಿಮ್ಮನ್ನು, ನನ್ನ ಶಿಷ್ಯರು ನಿಮ್ಮದಾಗಿ ಲೋಕಜನ ಗುರುತಿಸ್ತಾರಂತೆ ಸ್ವಾಮಿ ಹೇಳ್ತಾನೆ. ನಾನು ನಿಮ್ಗೆ ಹೊಸ ಆಜ್ಞೆ ಕೊಡ್ತೇನೆ ಎಂಬುದಾಗಿ. ನನಗೆ ಹೊಸ ಆಜ್ಞೆ ಕೊಡ್ತೇನೆ, ನೀವು ಒಬ್ಬರೊಬ್ಬರು ಪ್ರೀತಿ ಮಾಡಬೇಕಂತ ಸ್ವಾಮಿ ಹೇಳ್ತಾನೆ. ಏನು? ಒಬ್ಬರೊಬ್ಬರು ಪ್ರೀತಿಸಿದರೆ ನೀವು, ಲೋಕಜನ ಏನು ಮಾಡ್ತಾರೆ? ಕ್ರಿಸ್ತನ ಶಿಷ್ಯರು ಎಂಬುದಾಗಿ ಲೋಕಜನ ಗುರುತಿಸ್ತಾರೆ. ಒಬ್ಬರೊಬ್ಬರು ಪ್ರೀತಿ ಅಂದರೆ ವಿಶ್ವಾಸಗಳಾದ ನಾವು, ನಮ್ಮಲ್ಲಿ ಭಿನ್ನಾಭಿಪ್ರಾಯ ಭೇದ ಯಾವುದು ಇರಬಾರ್ದು. ಆತ್ಮದಲ್ಲಿ ಜೀವಿಸುವವರಿಗೆ ಮಾತ್ರ ಇದು ಮಾಡಲಿಕ್ಕೆ ಸಾಧ್ಯ. ನಿತ್ಯ ನಿರಂತರ ದೇವಸ್ಥಾನದಲ್ಲಿ ಸಮಯ ಕಳೆಯವರಿಗೆ ಮಾತ್ರ ಇದು ಮಾಡಲಿಕ್ಕೆ ಸಾಧ್ಯ. ಒಬ್ಬರು ಕ್ಷಮಿಸ್ಲಿಕ್ಕೆ ಸಾಧ್ಯ, ಬೇರೆಯವರಿಗೆ ಸಾಧ್ಯ ಇಲ್ಲ. ಮತ್ತೊಬ್ಬರನ್ನು ಪ್ರೀತಿಸುವವನು ಧರ್ಮ ಪ್ರಮಾಣ ನೆರವೇರಿಸ್ತಾನೆ. ನಾವು ಧರ್ಮ ಪ್ರಮಾಣ ನೆರವೇರಬೇಕಾದ್ರೆ ಇನ್ನೊಬ್ಬರು ಪ್ರೀತಿ ಮಾಡಬೇಕು. ಯಾವ ರೀತಿ ಪ್ರೀತಿ ಮಾಡಬೇಕಂದ್ರೆ, ಕ್ರಿಸ್ತನು ಪ್ರೀತಿ ಮಾಡಿದ ರೀತಿಯಲ್ಲಿ ನಾವು ಪ್ರೀತಿ ಮಾಡಬೇಕು. ಕ್ರಿಸ್ತನು ಪ್ರೀತಿ ಮಾಡೋ ರೀತಿಯಲ್ಲಿ. ಅದಕ್ಕೆ ಹೇಗೆ ಸಾಧ್ಯ ಅಂದರೆ, ಪೇತ್ರ ಬರೆದ ಪತ್ರಿಕೆಯಲ್ಲಿ ನಾವು ನೋಡಿ ನಾವು ಮುಗಿಸೋಣ. ಹೇಗೆ ಸಾಧ್ಯ ಅಂದರೆ, ಆದರೆ ಎರಡನೇ ವಚನ, ಆದರೆ ದೇವರ ವಿಷಯವಾಗಿಯೂ ನಮ್ಮ ಕರ್ತನಾದ ಯೇಸುವಿನ ವಿಷಯವಾಗಿಯೂ ಪರಿಜ್ಞಾನವು ನಿಮಗೆ ಉಂಟಾಗುವುದರಲ್ಲಿ ಕೃಪೆಯು ಶಾಂತಿಯು ನಿಮಗೆ ಹೆಚ್ಚೆಚ್ಚಾಗಿ ದೊರೆಯಲಿ. ಮೂರನೇ ವಚನ, ನಮ್ಮನ್ನು ತನ್ನ ಪ್ರಭಾವದಿಂದಲೂ ಗುಣಾತೀಶಗಳಿಂದಲೂ ಕರೆದ ದೇವರ ವಿಷಯವಾಗಿ ಯೇಸುವಿನ ದಿವ್ಯ ಶಕ್ತಿಯು ನಮಗೆ ಪರಿಜ್ಞಾನವನ್ನು ಕೊಟ್ಟದ್ದರಲ್ಲಿ ಜೀವಕ್ಕೂ ಭಕ್ತಿಗೂ ಬೇಕಾದದೆಲ್ಲ ದೊರೆಯುತ್ತೆಂದು ಬಲ್ಲೆವಷ್ಟೇ. ನಮ್ಮ ಆತ್ಮ ಅದು ನಿತ್ಯ ಜೀವಕ್ಕೆ ಹೋಗಬೇಕಾದ್ರೆ ದೇವರ ಪರಿಜ್ಞಾನ ಹೆಚ್ಚಾಗಬೇಕಂತೆ. ಯೇಸುವಿನ ದಿವ್ಯ ಶಕ್ತಿಯು ನಮಗೆ ಪರಿಜ್ಞಾನವನ್ನು ಕೊಟ್ಟದ್ರಲ್ಲಿ ಜೀವಕ್ಕೂ ಭಕ್ತಿಗೂ ಬೇಕಾದೆಲ್ಲವೂ ದೊರೆಯುತ್ತೆಂದು ಬಲ್ಲೆವಷ್ಟೇ. ನೀವು ಲೋಕದಲ್ಲಿ ದುರಾಶೆಗಳಿಂದ ಉಂಟಾದ ಕೆಟ್ಟತನಕ್ಕೆ ತಪ್ಪಿಸಿಕೊಂಡು ದೈವ ಸ್ವಭಾವದಲ್ಲಿ ಪಾಲನ್ನು ಹೊಂದುವರಾಗಬೇಕೆಂದು ಉದ್ದೇಶದಿಂದ ದೇವರು ತನ್ನ ಪ್ರಭಾವ ಗುಣಾತಿಶಯಗಳಿಂದ ಅಮೂಲ್ಯವಾಗಿರುವ ಉತ್ಕೃಷ್ಟವಾಗಿರುವ ವಾಗ್ದಾನಗಳನ್ನು ನಮಗೆ ದಯಪಾಲಿಸಿದ್ದಾನೆ. ಈ ಕಾರಣದಿಂದಲೇ ನೀವು ಪೂರ್ಣ ಆಸಕ್ತಿಯುಳ್ಳವರಾಗಿ ನಿಮಗಿರುವ ನಂಬಿಕೆಯ ಸದ್ಗುಣಕ್ಕೆ ಜ್ಞಾನವನ್ನು, ಜ್ಞಾನಕ್ಕೆ ದಯಮೆಯನ್ನು, ದಮೆಗೆ ತಾಳ್ಮೆಯನ್ನು, ತಾಳ್ಮೆಗೆ ಭಕ್ತಿಯನ್ನು, ಭಕ್ತಿಗೆ ಸಹೋದರ ಸ್ನೇಹವನ್ನು, ಸಹೋದರ ಸ್ನೇಹಕ್ಕೆ ಪ್ರೀತಿಯನ್ನು ಕೂಡಿಸಿರಿ. ಇವು ನಿಮ್ಮಲ್ಲಿ ಹೆಚ್ಚುತ್ತಾ ಬಂದರೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಸಂಬಂಧವಾದ ಪರಿಜ್ಞಾನವನ್ನು ಹೊಂದುವ ವಿಷಯದಲ್ಲಿ ನಿಮ್ಮನ್ನು ಆಲಸ್ಯಗಾರರು, ನಿಷ್ಫಲರು ಆಗಂತೆ ಮಾಡುತ್ತದೆ. ಇವೆಲ್ಲ ಗುಣಗಳು ವಿಶ್ವಾಸಗಳಲ್ಲಿರ್ಬೇಕಂತ. ಏನು? ಇವೆಲ್ಲ ಇರಬೇಕು. ಇವುಗಳು ಇಲ್ಲದವನು, ಇವು ಯಾರಿಗಿಲ್ಲ. ಯಾರು ಒಬ್ಬರನ್ನು ಪ್ರೀತಿಸೋದಿಲ್ಲ, ಯಾರು ತಾಳ್ಮೆಯಿಂದಿಲ್ಲ, ಯಾರಲ್ಲಿ ಭಕ್ತಿ ವೃದ್ಧಿ ಮಾಡ್ತಾ ಇಲ್ಲ, ಇನ್ನೊಬ್ಬರು ಯಾರು ಸಹೋದರ ಸ್ನೇಹ ಇಲ್ಲ, ಅಂಥವ್ರ ಬಗ್ಗೆ ಏನಾಗ್ತದೆ? ಇವುಗಳಿಲ್ಲದವರು ಇರುವವನು. 9ನೇ ವಚನ,
2 ಪೇತ್ರ 1:9. ಇವುಗಳಿಲ್ಲದವನು ಕುರುಡನಾಗಿದ್ದಾನೆ, ಅವನ ಕಣ್ಣು ತೆರೆದಿಲ್ಲ, ಮನೋನೇತ್ರ ಬೆಳಗಲ್ಪಡಲಿಲ್ಲ. ಇವುಗಳಿಲ್ಲದವನು ಅವನ ಕುರುಡನಾಗಿದ್ದಾನೆ, ಇವನು ದೂರದೃಷ್ಟಿ ಇಲ್ಲದವನಾಗಿದ್ದು ತನ್ನ ಹಿಂದಿನ ಪಾಪಗಳು ಪರಿಹಾರವಾಗಿ ತಾನು ಶುದ್ಧನಾದದ್ದನ್ನು ಮರೆತು ಬಿಟ್ಟಿದ್ದಾನೆ. ರಕ್ಷಣೆಯಾಗಿ ದೀಕ್ಷಿತನೆಲ್ಲ ಆಗಿದೆ, ಆದರೆ ಸ್ವಭಾವ ಚೇಂಜ್ ಆಗಿಲ್ಲ. ಅಂದರೆ ರಕ್ಷಣೆ ಆಗಿದ್ದನ್ನು ಮರೆತು ಬಿಟ್ಟಿದ್ದಾನೆ. ಅವನ ಕಣ್ಣು ಮುಚ್ಚಿ ಹೋಗಿದೆ, ಕಣ್ಣು ಕಾಣ್ತಾ ಇಲ್ಲ. ಅದಕ್ಕೋಸ್ಕರ ದ್ವೇಷ ಮಾಡ್ತಾನೆ, ಅದಕ್ಕೋಸ್ಕರ ಇನ್ನೊಬ್ಬರನ್ನು ಸೋದರನ್ನು ಪ್ರೀತಿ ಮಾಡ್ತಿಲ್ಲ. ಕ್ರಿಸ್ತನ ಜ್ಞಾನ ಪರಿಜ್ಞಾನ ಅವನಲ್ಲಿ ಹೆಚ್ಚಾಗ್ತಾ ಇಲ್ಲ. ವಿಶ್ವಾಸಿ ಹೌದು, ಕ್ರಿಸ್ತನ ಜ್ಞಾನ ಹೆಚ್ಚಾಗಿಲ್ಲ ಅಂದರೆ ಹಳೇ ಸ್ವಭಾವ ಬರ್ತದೆ. ರಕ್ಷಣೆ ಆಗಿದ್ದನ್ನು ಮರ್ತು ಹೋಗ್ತಾನಂತವನು. ನಾನು ಹೇಳ್ತಾ ಇಲ್ಲ, ಇಲ್ಲಿ ಪೇತ್ರ ಬರೀತಾನೆ, ಇವುಗಳಿಲ್ಲದವನು ಕುರುಡನಾಗಿದ್ದಾನೆ, ಆತ್ಮಿಕ ಕಣ್ಣು ಮುಚ್ಚಲ್ಪಟ್ಟಿದೆ. ಆ ರೀತಿ ಇರಬಾರ್ದು. ನಾವು ದೇವರ ವಾಕ್ಯದಲ್ಲಿ ಬೆಳೀತಾ 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 ಕ್ರಿಸ್ತನ ಪರಿಜ್ಞಾನ ಹೆಚ್ಚಾಗ್ತಾ, ದೇವರು ಮತ್ತು ಕ್ರಿಸ್ತನ ಪರಿಜ್ಞಾನ ಹೆಚ್ಚಾಗ್ತಾ ಇರುವಾಗ ಕೃಪೆ ಮತ್ತು ಶಾಂತಿ ಹೆಚ್ಚೆಚ್ಚಾಗಿ ನಮಗೆ ದೊರೀತದೆ. ಯಾವ ಸಮಸ್ಯೆ ಇಲ್ಲದೆ ಆತ್ಮೀಕ ಜೀವಿತ ನಡೆಸಲಿಕ್ಕೆ ಸಾಧ್ಯ. ಆದ್ದರಿಂದ ದೇವರ ಸನ್ನಿಧಿಯಲ್ಲಿ ಹೆಚ್ಚು ಸಮಯ ಕಳೆಯೋಣ. ದೇವರು ಈ ವಾಕ್ಯಗಳನ್ನ ಆಶೀರ್ವದಿಸಲಿ. ನಾವು ಪ್ರಾರ್ಥನೆ ಮಾಡಿಕೊಳ್ಳುವ. ಇದುವರೆಗೆ ನೀವು ಯಾರಾದರೂ ಯೇಸುವನ್ನು ಸ್ವಂತ ರಕ್ಷಣೆ ಅಂಗೀಕಾರ ಮಾಡಿಲ್ಲ ಅಂದರೆ ಇದು ರೈಟ್ ಟೈಮ್. ನೀವು ಯೇಸುವನ್ನು ಮರುದಲ್ಲಿ ಆಹ್ವಾನ ಮಾಡ್ಬೋದು. ಪ್ರಾರ್ಥನೆ ಮಾಡಿಕೊಳ್ಳುವ. ಸ್ತೋತ್ರ ಕರ್ತನೆ, ಸರ್ವಶಕ್ತನ ತಂದೆಯ ಪರಲೋಕದಲ್ಲಿನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಒಂದು ವೇಳೆಯಲ್ಲಿ ವಾಕ್ಯ ಕೇಳಿದ್ದೇವೆ. ಹೌದು, 2000 ವರ್ಷದಿಂದ ಪರಲೋಕ ಸಕಲ ವೈಭವವನ್ನು ಬಿಟ್ಟು ಈ ಲೋಕಕ್ಕೆ ನರಾವತರ ಎತ್ತಿ ಬಂದು ಕಲ್ವಾರಿ ಕ್ರೂಜಿಯಲ್ಲಿ ನಿನ್ನ ದೇಹವನ್ನೇ ಸಜೀವ ಯಜ್ಞವಾಗಿ ಸಮರ್ಪಿಸಿದಿ. ಬಾಸುಂಡೆ ಹೊಂದಿಕೊಂಡು ಜಜ್ಜಲ್ಪಟ್ಟು ಸತ್ತು ಹೊಂದಲ್ಪಟ್ಟು ದೇವರನ್ನು ಸತ್ತೋಳಿನ ಮೂರಿನಲ್ಲಿ ಮೃತ್ಯುಂಜನಾಗಿ ಎಬ್ಬಿಸ್ತೀನಿ ಎಂಬುದಾಗಿ ನಾನು ನಂಬ್ತೇನೆ. ಅಪ್ಪ, ನನ್ನೆಲ್ಲ ಅಪರಾಧವನ್ನು ಕ್ಷಮಿಸು, ನನ್ನ ಮಗನಾಗಿ ಸ್ವೀಕರಿಸು, ನನ್ನ ಪರಿಶುದ್ಧಾತ್ಮ ತುಂಬಿಸು. ಪ್ರಾರ್ಥನೆ ಕೇಳಿದ್ದಕ್ಕೆ ಸ್ತೋತ್ರ. ಯೇಸು ಕ್ರಿಸ್ತನ ಹೆಸರಲ್ಲಿ ಬೇಡಿ ಹೊಂದ್ಕೊಂಡಿದ್ದೆ ತಂದೆ, ಆಮೇನ್. ಯಾರ್ಯಾರು ಪ್ರಾರ್ಥನೆ ಮಾಡಿದಿರಿ, ನೀವು ದೇವರ ಮಕ್ಕಳಾಗಿದ್ದೀರಿ, ನೀತಿವಂತ ವರವನ್ನು ದೇವರು ದಯಪಾಲಿಸಿದ್ದಾನೆ. ಪರಲೋಕ ಸಕಲ ಆತ್ಮೀಯ ವರಗಳಿಗೆ ನೀವು ಬಾಧ್ಯಸ್ಥರಾಗಿದ್ದೀರಿ. ನಾವು ಕೊನೆಯದಾಗಿ ಪ್ರಾರ್ಥನೆ ಮಾಡಿ ಮುಗಿಸೋಣ. ಸ್ತೋತ್ರ ಕರ್ತನೆ, ಸರ್ವಶಕ್ತ ತಂದೆಯ ಪರಲೋಕದಲ್ಲಿನ ಪರಿಶುದ್ಧ ನಾಮ ಸ್ತೋತ್ರವಾಗಲಿ. ಅಪ್ಪ, ಈ ವೇಳೆಯಲ್ಲಿ ವಾಕ್ಯ ಕೇಳಿದ ಪ್ರತಿಯೊಬ್ಬರನ್ನು ಆಶೀರ್ವದಿಸು. ದೇವರ ಮತ್ತು ಕ್ರಿಸ್ತನ ಕುರಿತು ಪರಿಜ್ಞಾನ ಇವರಿಗೆ ಹೆಚ್ಚೆಚ್ಚಾಗಲಿ. ಕೃಪೆ ಮತ್ತು ಶಾಂತಿ ಇವ್ರ ಜೀವಿತದಲ್ಲಿ ಹೆಚ್ಚೆಚ್ಚಾಗಿ ಕರ್ತನೆ ಅದು ಹರಿಯಲಿ ಯೇಸುವಿನ ನಾಮದಲ್ಲಿ. ನಂಬುವವರ ಹೊಟ್ಟೆಗಳಿಂದ ಜೀವಕರ ನೀರಿನ ಹೊಳೆಗಳು ನದಿಗಳು ಹರಿಯುತ್ತಿರುವ ಚನ್ನಮೇರಿಗೆ ಸ್ವಾಮಿ, ಪ್ರತಿಯೊಬ್ಬರ ಹೊಟ್ಟೆಗಳನ್ನು ಜೀವಕರ ನದಿಗಳು ಹರಿಯಲಿ. ನಶಿಸಿ ಹೋಗೋ ಆತ್ಮಳಿಗೆ ವಾಕ್ಯ ಸಾರಲಿಕ್ಕೆ ಬೇಕಾದ ಕೃಪೆ ಪ್ರತಿಯೊಬ್ಬರಲ್ಲಿ ಹೆಚ್ಚಲಿ. ಪ್ರತಿಯೊಬ್ಬರನ್ನು ಆಶೀರ್ವದಿಸು. ಅವರ ಅಗತ್ಯತೆಗಳು ಸಂಧಿಸಲ್ಪಡಲಿ, ಕೊರತೆಗಳು ನೀಗಲ್ಪಡಲಿ, ಮಾಡುವ ಕೆಲಸಗಳನ್ನು ಆಶೀರ್ವದಿಸಲ್ಪಡಲಿ. ವ್ಯಾಪಾರ ಬಿಸ್ನೆಸ್ ಅಭಿವೃದ್ಧಿ ಹೊಂದಲಿ. ಯಾರಿಗೆ ಕೆಲಸಕಾರ ಒದಗಿ ಬರಲಿ. ಯಾರು ಸಾಲದಲ್ಲಿದ್ದಾರೆ, ಸಾಲಗಳು ಸೂಪರ್ ನ್ಯಾಚುರಲ್ ಡೆಟ್ ಕ್ಯಾನ್ಸಲ್ ಆಗಲಿ. ಯಾರು ಅಸ್ವಸ್ಥಲಿದ್ದಾರೆ, ಎಲ್ಲ ಬನೆತನೆ ಕದಿಸ್ತಾನೆ ಬಿಟ್ಟು ಹೋಗಲಿ. ಸಂಪೂರ್ಣ ಸ್ವಸ್ಥನ ಹೊಂದಿಕೊಳ್ಳ್ರಿ ಯೇಸುವಿನ ನಾಮದಲ್ಲಿ. ನಮ್ಮ ರಾಜ್ಯದಲ್ಲಿ ಸೇವೆ ಮಾಡ್ತಾ ಎಲ್ಲ ದೇವ ಸೇವಕನ ಆಶೀರ್ವಸು. ನಮ್ಮ ದೇಶದಲ್ಲಿ ಸೇವೆ ಮಾಡ್ತಾ ಎಲ್ಲ ದೇವ ಸೇವಕನ ಆಶೀರ್ವಸು. ಸೇವೆಗೆ ವಿರುದ್ಧವಾಗಿ ಕಾರ್ಯಗಳು ಅಂಧಕಾರ ಶಕ್ತಿಗಳು ಮುರಿಯಲ್ಪಡಲಿ. ಸ್ವಾರ್ಥ ಬಾಗಿಲು ತೆರಲ್ಪಡಲಿ. ನಮ್ಮ ದೇಶ ಆಡಳಿತ ಮಾಡುವ ಎಲ್ಲ ಅಧಿಕಾರಿಗಳು, ಪ್ರಧಾನಮಂತ್ರಿಗಳು, ರಾಷ್ಟ್ರಪತಿ, ರಾಜ್ಯಪಾಲರು, ಎಲ್ಲ ರಾಜ್ಯ ಮುಖ್ಯಮಂತ್ರಿಗಳು, ಎಲ್ಲ ಅಧಿಕಾರಿಗೆ ಸಮಾಧಾನ ಉಂಟಾಗಲಿ, ಜ್ಞಾನ ಉಂಟಾಗಲಿ. ಸಂವಿಧಾನಬದ್ಧ ಆಡಳಿತ ನಡೆಸಲಿ. ಎಲ್ಲ ಪ್ರಜೆಗಳು ನಿಬದ್ಧ ಬದುಕುವಂಥ ವಾತಾವರಣ ನಿರ್ಮಾಣವಾಗಲಿ. ಅಪ್ಪ, ಪ್ರತಿಯೊಬ್ಬರನ್ನು ಆಶೀರ್ವಿಸು, ನಿನ್ನ ಕೃಪೆಯನ್ನು ತುಂಬಿಸು. ಪ್ರಾರ್ಥನೆ ಕೇಳಿದ್ದಕ್ಕೆ ಸ್ತೋತ್ರ. ಯೇಸು ಕ್ರಿಸ್ತನ ಹೆಸರಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಂಡಿದ್ದ ತಂದೆ, ಆಮೇನ್, ಆಮೇನ್. ಪ್ರೈಸ್ ಲಾರ್ಡ್. ನಾವು ಕೀರ್ತನೆ 91ನೇ ಕೀರ್ತನೆ ಮತ್ತು ಕೂಡ ಪರಾತ್ಪರನ ಮರಿ ಹೋಗ್ತಿರೋ ಸರ್ವಶಕ್ತ ಆಶ್ರಯ ಸುರಕ್ಷಣ ಆಗಿರು. ನಾನು ಯೆಹೋವನಿಗೆ ನೀರಿನ ಶರಣ ದುರ್ಗವು, ನಾನು ಭರವಸೆಟ್ಟು ನನ್ನ ದೇವರು ಅಂತ ಹೇಳಿ ನನ್ನನ್ನು ಬೇಟೆಗಾರನ ಬಲಿಯನ್ನು ಮಾಡ್ಕೊಳ್ಳಿ ತಪ್ಪಿಸೋನು. ಆತನ ರಕ್ಕೆ ಮೇಲೆ ಹಿಡಿಸ್ಕೊಂಡು ಆತನ ಪಕ್ಕಗಳನ್ನು ನಾಶಿಸಿಕೊಳ್ಳಿ. ಆತನ ಸತ್ಯತೆಯು ನನಗೆ ಕೇಡಿಯೋ ಗುರಾಣಿಯಾಗಿದೆ. ಈರುಳ್ಳಿ ಬಳಸಿ ಯಾವುದಕ್ಕೂ ಹಗಲಿ ಹರಿಬರಬಾಣಕ್ಕೂ ಕತ್ತಲು ಸಂಚರಿ ವಿಪತ್ತಿಗೂ ಹಾನಿಕರ ಅದನ್ನು ಕೇಡಿ ಗಂಜ ಕಾರಣವಿಲ್ಲ. ನನ್ನ ಮಗಳಲ್ಲಿ 1000 ಜನರು ಬಲಗಡೆ 10,000 ಜನರು ಸತ್ತು ಬಿದ್ದು ನನಗೇನು ತಟ್ಟದು. ನನ್ನ ಕಣ್ಣಾರೆ ಕಂಡು ದುಷ್ಟರಿಗೆ ಪ್ರತಿದಿನ ಉಂಟು ಸಾಕ್ಷಿಯಾಗಿ ಅಷ್ಟೇ. ಯೆಹೋವ ನನಗೆ ಶರಣನು, ಪರಾತ್ಪರ ನಿವಾಸಸ್ಥಾನ ಮಾಡಿಕೊಂಡಲ್ಲಿ ಯಾವ ಕೇಡು ನನಗೆ ಸಂಭವಿಸಿತು. ಉಪದ್ರವ ಗೂಢಾಸೆಯಬಾರದು. ನಾನು ಹೋಗಲು ನನ್ನ ಕಾಯಲಿಕ್ಕೆ ಆತ ನನ್ನ ವಿಷಯ ತುತ್ತರೆ ಪಣೆಗಳು ನನ್ನ ಕಾಲು ಕಲ್ಲಿದ್ದರಂತೆ ಅವರು ಕೈಯಲ್ಲಿ ತಿರುಳು ಸಿಂಹಸರ್ಪಗಳ ಮೇಲೆ ನಡುವಿ ಪ್ರಾಯಸನ್ನು ಗಡಿಸೋನು ತುಳಿದು ಬಿಡುವಿ. ಅವನನ್ನು ಲಾಸಂತ ರಕ್ಷಿಸು, ನಾವು ಉದ್ಧರಿಸಲು ಮರಡುಗಸು ದಯಪಾಲಿಸು. ನಿಕ್ಕಟ್ಟಿನ ಹತ್ತಿರವೇ ತಪ್ಪಿಸಿ ಘನಪಡಿಸುವನು. ದೀರ್ಘಾಯುಷ್ಯವನ್ನು ತೃಪ್ತಿಪಡಿಸುವ ನನ್ನ ವಿಶೇಷವಾದ ರಕ್ಷಣೆ ತೋರಿಸುವನು. ಈ ವಾಗ್ದಾನ ವಚನರಿಗೆ ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಆನ್ಲೈನ್ ಬಂದು ನಿಮ್ಮನ್ನು ಹೊಂದಿಸ್ತೇನೆ. ನಿಮ್ಮ ಅಮೂಲ್ಯವಾದ ಸಮಯ ದೇವಸ್ಥಾನಕ್ಕೆ ಕೊಟ್ಟಿದ್ದೀರಿ. ನಿಜವಾಗಲೂ ನೀವೆಲ್ಲ ದೇವಸ್ಥಾನ ಧನ್ಯರು, ಮಾನ್ಯರು, ಪ್ರಿಯರು ಆಗಿದ್ದೀರಿ. ಜಾರ್ಜ್ ರೀಟಾ, ಪ್ರೈಸ್ ಲಾರ್ಡ್ ಬ್ರದರ್, ಯು ಆರ್ ಬ್ಲೆಸ್ಡ್. ಎಸ್ತೇರ್ ಪಿಂಟೋ, ಪ್ರೈಸ್ ಲಾರ್ಡ್ ಸಿಸ್ಟರ್, ಯು ಆರ್ ಬ್ಲೆಸ್ಡ್. ನಿರ್ಮಲಾ ದೊಡ್ಡಮನಿ ಸಿಸ್ಟರ್, ಪ್ರೈಸ್ ಲಾರ್ಡ್, ಯು ಆರ್ ಬ್ಲೆಸ್ಡ್. ಮಾರ್ಗರೆಟ್ ಪಾಲ್ ಸಿಸ್ಟರ್, ಪ್ರೈಸ್ ಲಾರ್ಡ್, ಯು ಆರ್ ಬ್ಲೆಸ್ಡ್. ಪ್ರೇಮ ಸಿಸ್ಟರ್, ಪ್ರೈಸ್ ಲಾರ್ಡ್, ಯು ಆರ್ ಬ್ಲೆಸ್ಡ್. ಶ್ರವಣ್ ಸ್ಟೀವ್, ಪ್ರೈಸ್ ಲಾರ್ಡ್ ಬ್ರದರ್, ಯು ಆರ್ ಬ್ಲೆಸ್ಡ್.
ದುಮಾಜ ನೆಲ್ಸನ್. ಓಕೆ, ಏನು ಬರೆದಿದ್ದಾರೆ ಗೊತ್ತಾಗ್ತಾ ಇಲ್ಲ. ರವಿಕುಮಾರ್ ಪ್ರೈಸ್ ಲಾರ್ಡ್ ಬ್ರದರ್, ಯು ಆರ್ ಬ್ಲೆಸ್ಡ್. ಓಕೆ, ಯೂಟ್ಯೂಬಲ್ಲಿ ಬಂದ ನಿಮ್ಮನ್ನು ಸಹ ಹೊಂದಿಸ್ತೇನೆ. ಪ್ರಕಾಶ್ ಕೊಟ್ಟಣ್ಣವ್ರ ಪ್ರೈಸ್ ಲಾರ್ಡ್ ಬ್ರದರ್, ಯು ಆರ್ ಬ್ಲೆಸ್ಡ್. ಆರೋಗ್ಯ ಸ್ವಾಮಿ ಪ್ರೈಸ್ ಲಾರ್ಡ್ ಬ್ರದರ್, ಯು ಆರ್ ಬ್ಲೆಸ್ಡ್. ಕೆನಿತ್ ಜಾನ್ಸನ್ ಪ್ರೈಸ್ ಲಾರ್ಡ್ ಬ್ರದರ್, ಯು ಆರ್ ಬ್ಲೆಸ್ಡ್. ಶಿವಮ್ಮ ಪ್ರೈಸ್ ಲಾರ್ಡ್ ಸಿಸ್ಟರ್, ಯು ಆರ್ ಬ್ಲೆಸ್ಡ್. ಓಕೆ, ನಾವು ತಿರುಗಿ ರಾತ್ರಿ 9 ಗಂಟೆ ಬರುವ ಬಿಗ್ ಜೋ ವಾಹಿನಿಯ ಗ್ರೇಸ್ ರೆವಲ್ಯೂಷನ್ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ. ಹಾಗೂ ನಾಳೆ ಬೆಳಗ್ಗೆ ಸಂಡೇ ವರ್ಷಿಪ್ 9 ಗಂಟೆ ನಾವು ಬರ್ತೇವೆ, ಆವಾಗ ನಾವು ಭೇಟಿಯಾಗೋಣ. ದೇವರಲ್ಲಿ ನಿಮ್ಮೆಲ್ಲರೂ ವಿಶೇಷವಾಗಿ ಆಶೀರ್ವದಿಸಲಿ. ಮೇ ಗಾಡ್ ಬ್ಲೆಸ್ ಯು. ಪ್ರೈಸ್ ಲಾರ್ಡ್. ಶಲೋಮ್.